ಕರ್ತನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಮ್ಮೆ ಆತನ ವಾಕ್ಯ ಧ್ಯಾನಕ್ಕಾಗಿ ನಾನು ಸ್ವಾಗತಿಸುವಂತನಾಗಿದ್ದೇನೆ. ನಾವು ಕಲಿತಾ ಬಂದ ಹಾಗೆ ಮಲಾಕಿಯನ ಪ್ರವಾದನೆ ಗ್ರಂಥಕ್ಕೆ ನಾವು ಹೋಗುವಂತರಾಗಿರೋಣ. ಈಗ 4ನೇ ಅಧ್ಯಾಯದಲ್ಲಿದ್ದೇವೆ. ನಾವು ಕೊನೆಯ ಹಂತದಲ್ಲಿ ನಾವಿದ್ದೇವೆ. ದೇವಚಿತ್ತವಾದರೆ ಈ ಕೂಟದಲ್ಲಿ ಮಲಾಕಿಯನ ಒಂದು ಪ್ರವಾದನೆ ಗ್ರಂಥ ಮುಗಿಸ್ಬೇಕೆಂಬತಕ್ಕಂಥ ಆಲೋಚನೆ ಉಂಟು. ಇಲ್ಲಿ 3 ವಿಷಯಗಳಿದೆ, ಅದನ್ನು ಮುಗಿಸುವಂತನಾಗಿದ್ದೇನೆ. ಓಕೆ, ಅದಕ್ಕಾಗಿ ನೀವು ಪ್ರಾರ್ಥನೆ ಪೂರ್ವಕವಾಗಿ ಕರ್ತನ ಸನ್ನಿಧಾನದಲ್ಲಿ ನೀವು ಕಾದಿರ್ರಿ. ಕರ್ತನು ನಿಮ್ಮೊಟ್ಟಿಗೆ ಮಾತಾಡುತ್ತಾನೆ, ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರಿಯರೇ, ನಮ್ಮ ಮಲಾಕಿಯನ ಗ್ರಂಥದ 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಏನೆಂಬುದಾಗಿ ನಾವು ತಿಳ್ಕೊಳ್ತಾ ಬಂದ್ವಿ. ಅಂತಿಮ ಪುನರುಜ್ಜೀವನ ಮತ್ತು ನ್ಯಾಯ ತೀರ್ಪಿಗಾಗಿ ಕರ್ತನ ತಿರುಗಿ ಬರೋಣ ಎಂಬುದಾಗಿ ನಾವು ಕಲಿತಾ ಬರ್ತಾ ಇದೆ. ಒಟ್ಟಾರೆಯಲ್ಲಿ ನೋಡುವಾಗ ಕರ್ತನ ತಿರುಗಿ ಬರೋಣದ ವಿಷಯ ನಾವು 4ನೇ ಅಧ್ಯಾಯದಲ್ಲಿ ನೋಡುವಂತರಾಗಿದ್ದೇವೆ. ಆತನ ತಿರುಗಿ ಬರೋಣವು ದುಷ್ಟತ್ವವನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕಾಗಿ ಆಗಿದೆ. ಅಂದರೆ ಸಂಪೂರ್ಣವಾಗಿ ದುಷ್ಟತನವನ್ನು ತೆಗೆದು ಹಾಕ್ಲಿಕ್ಕಾಗಿ ಆತನು ಬರುತ್ತಾನೆ ಎಂಬುದಾಗಿ ನೋಡ್ತಾ ಬಂದೆವು. ಎರಡನೇದಾಗಿ ಆತನ ತಿರುಗಿ ಬರೋಣ ನೀತಿವಂತರನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ಎಂಬುದಾಗಿ. ನಮಗೆ ಬಿಡುಗಡೆ ಆಗಿದೆ, ಇನ್ನೂ ಸಂಪೂರ್ಣ ಆಗಿಲ್ಲ. ನಾವು ಈ ಲೋಕದಿಂದ ಬಿಡುಗಡೆ ಹೊಂದಿಲ್ಲ, ಶರೀರದಿಂದ ಬಿಡುಗಡೆ ಹೊಂದಿಲ್ಲ. ಕಷ್ಟ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಒಂದು ದಿವಸ ಬಂದಾಗ ಎಲ್ಲವೂ ಸಂಪೂರ್ಣ ಆಗ್ತದೆ. ಆತನು ಬರೆದು ನೀತಿವಂತರನ್ನ ಸಂಪೂರ್ಣವಾಗಿ ಬಿಡುಗಡೆಗೊಳಿಸುವುದಕ್ಕಾಗಿ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಮೂರನೇದಾಗಿ ಆತನ ತಿರುಗಿ ಬರೋಣದಲ್ಲಿ ನೀತಿವಂತರು ಜಯಶಾಲಿಗಳಾಗಿ ಆಳುವರು ಎಂಬುದಾಗಿ ನೋಡ್ತಾ ಬಂದೆವು. ಅಂದರೆ ನೀತಿವಂತರಿಗೆ ಆತನ ಆಡಳಿತದಲ್ಲಿ ಪಾಲುಂಟು ಎಂಬುದಾಗಿ ನಿನ್ನೆ ದಿವಸ ನಾವು ಕಲಿತಾ ಬಂದೆವು ಪ್ರೇರೆ. ಅಂದರೆ ನೀತಿವಂತರು ಜಯಶಾಲಿಗಳಾಗ್ತಾರೆ ಮತ್ತು ಆತನೊಂದಿಗೆ ಆಳ್ವಿಕೆ ಮಾಡ್ತಾರೆ ಎಂಬುದಾಗಿ ನಿನ್ನೆ ಕೆಲವು ವಚನಗಳನ್ನು ನೋಡಿ ಅಸ್ಪಷ್ಟವಾಗಿ ನಾವು ತಿಳ್ಕೊಂಡೆವು ಪ್ರೇರೆ. ಇವತ್ತು 4ನೇದಾಗಿ ನಾವು ನೋಡ್ಲಿಕ್ಕೆ ಹೋಗುವಂಥದ್ದು ಆತನ ತಿರುಗಿ ಬರೋಣವು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ನೆರವೇರಿಕೆಯಾಗಿದೆ ಅಥವಾ ಪ್ರವಾದನೆಗಳ ನೆರವೇರಿಕೆಯಾಗಿದೆ. ಅಂದರೆ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳು ಇದರ ನೆರವೇರಿಕೆಯಾಗಿದೆ. ಅಂದರೆ ಧರ್ಮಶಾಸ್ತ್ರದಲ್ಲಿ ಸಹ ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ ಮತ್ತು ಪ್ರವಾದಿಗಳ ಗ್ರಂಥದಲ್ಲೂ ಸಹ ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಆತನ ತಿರುಗಿ ಬರೋಣವು ಇದನ್ನು ನೆರವೇರಿಸುವಂಥದ್ದಾಗಿದೆ. ಅದರ ಅರ್ಥ ಏನು? ಆತನ ಕುರಿತಾಗಿ ಬರೆಯಲ್ಪಟ್ಟಿದ್ದೋ ಅದರ ಒಂದು ನೆರವೇರಿಕೆಯಾಗಿದೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದರಿಂದ ಆ ವಚನವನ್ನು ನಾವು ಓದಿಕೊಳ್ಳೋಣ. ಅದು 4ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ನಾನು ಹೋರೆ ಬೆಟ್ಟದಲ್ಲಿ ಎಲ್ಲ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ಯಾಕೆ ಜ್ಞಾಪಿಸಿಕೊಳ್ಳಬೇಕಾಗಿದೆ ಎಂಬುದಾಗಿ ಹೇಳುವಾಗ ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳುವುದರ ಅರ್ಥ ಏನು ಅಂದ್ರೆ ಆತನು ಬರುತ್ತಾನೆ ಅಲ್ವೇ? ಆತನು ಬರ್ಲಿಕ್ಕಿದ್ದಾನೆ. ಈಗ ನಮಗೆ ದೇವರ ವಾಕ್ಯದ ಜ್ಞಾಪಕ ಇದ್ರೆ ಮಾತ್ರ ಸಾಧ್ಯ ಉಂಟು ಯೇಸು ಕ್ರಿಸ್ತನ್ ತಿರುಗಿ ಬರುತ್ತಾನೆ ಅಂತ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸಿದ್ಧವಾಗಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಧರ್ಮಶಾಸ್ತ್ರದಲ್ಲಿಯೂ ಮತ್ತು ಪ್ರವಾದನೆಗಳಲ್ಲಿಯೂ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ತಿರುಗಿ ಬರೋಣದ ಕುರಿತಾಗಿಯೂ ಸಹ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತಾ ಬರುವಂತರಾಗಿದ್ದೇವೆ. ಓಕೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ತಿರುಗಿ ಬರೋಣ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ನೆರವೇರಿಸಲಿಕ್ಕಾಗಿ ಆಗಿದೆ. ಅಂದರೆ ಏನು ಬರೆಯಲ್ಪಟ್ಟಿದೆ ಅದನ್ನು ಸಂಪೂರ್ಣ ಮಾಡಲಿಕ್ಕೆ, ನೆರವೇರಿಸಲಿಕ್ಕೆ ಬರುತ್ತಾನೆ, ಫುಲ್ಫಿಲ್ ಮಾಡಲಿಕ್ಕೆ ಆತನು ಬರುತ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಾನು ಒಂದು ವಚನ ನಿಮಗೆ ಹೇಳ್ತೇನೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನಕ್ಕೆ ಬರೋಣ. ಮತ್ತಾಯನ ಸುವಾರ್ತೆ 5ನೇ 18ನೇ ವಚನ. ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಈ ಲೋಕವಿದ್ದಾಗ ಹೇಳಿದಂಥ ಮಾತು ಅಲ್ಲಿ ನೋಡಿ. 18ನೇ ವಚನ ಓದೋಣ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿ ಅಳೆದು ಹೋಗುವ ತನಕ ಧರ್ಮಶಾಸ್ತ್ರಗಳ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅಳೆದು ಹೋಗಲಾರದು. ಗಮನಿಸ್ತಾ? ಅಂದ್ರೆ ಭೂಮಿ ಆಕಾಶ ಅಳೆದು ಹೋಗುವ ತನಕ ಧರ್ಮಶಾಸ್ತ್ರ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಅಂದ್ರೆ ದೇವರ ವಾಕ್ಯ ಅದು ನೆರವೇರುತ್ತದೆ. ಏನೇ ಬರೆಯಲ್ಪಟ್ಟಿದ್ರು ಸಹ ಭೂಮಿ ಆಕಾಶ ಅಳಿದು ಹೋದರೂ ಸಹ, ಅಳಿದು ಹೋಗುವ ತನಕ ಎಲ್ಲವೂ ಸಹ ನೆರವೇರಲಿಕ್ಕಿದೆ ಎಂಬುದನ್ನು ನಾವು ನೋಡುವಂತರಾಗಿದೆ. ಅದರಿಂದ ಪ್ರಿಯ ದೇವಜನರೇ, ದೇವರ ವಾಕ್ಯ ಏನು ಬರೆಯಲ್ಪಟ್ಟಿದೆ, ಹಳೆ ಒಡಂಬಡಿಕೆ ಇರಲಿ ಹೊಸ ಒಡಂಬಡಿಕೆ ಇರಲಿ, ಎಲ್ಲವೂ ಸಹ ನೆರವೇರುವಂಥದ್ದು ಆಗಿದೆ ಎಂಬುದಾಗಿ ನೋಡುವಂತರಾಗಿದೆ. ಮತ್ತೊಂದು ವಚನ ಓದಿಕೊಳ್ಳೋಣ. 24ನೇ 35ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟು ನೀವೆಲ್ಲರಿಗೂ ಸಹ ವಚನ ಚಿರಪರಿಚಿತವಾಗಿದೆ ಎಂಬುದಾಗಿ ನೆನೆಸ್ತೇನೆ. ಮತ್ತಾಯನ ಸುವಾರ್ತೆ 24ನೇ 35ನೇ ವಚನ. ಅಲ್ಲಿ ನೋಡ್ತೇವೆ, ಭೂಮಿ ಆಕಾಶಗಳು ಅಳೆದು ಹೋಗುವು, ಆದರೆ ನನ್ನ ಮಾತುಗಳು ಅಳೆದು ಹೋಗುವುದೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಅದರಿಂದ ದೇವರ ಮಾತುಗಳು ಅಳೆದು ಹೋಗುವುದಿಲ್ಲ. ಭೂಮಿ ಆಕಾಶಗಳು ಅಳೆದು ಹೋಗ್ತವೆ, ಆದರೆ ನನ್ನ ಮಾತುಗಳು
ಅಳೆದು ಹೋಗುವುದಿಲ್ಲ ಎಂಬುದಾಗಿ ಯೇಸು ಕರ್ತನು ಹೇಳಿರೋದನ್ನ ನೋಡುವಂತರಾಗಿದೆ. ನಂತರ 16:17 ಬರುವಾಗ, ಲೂಕ 16:17 ಬರುವಾಗ, ಲೂಕನ ಸುವಾರ್ತೆ 16:17 ನಾವು ಮತ್ತೊಂದು ವಚನ ಓದ್ತೇವೆ. ಅಲ್ಲಿ ನೋಡಿ, ಧರ್ಮಶಾಸ್ತ್ರದೊಳಗಿನ ಒಂದು ಗುಡುಸಾದರೂ ಬಿದ್ದು ಹೋಗುವುದಕ್ಕಿಂತಲೂ ಆಕಾಶ ಭೂಮಿ ಅಳೆದು ಹೋಗುವುದು ಸುಲಭ. ಅಂದ್ರೆ ಆಕಾಶ ಭೂಮಿ ಅಳೆದು ಹೋಗುವುದು ಸುಲಭ ಅಂತ. ಧರ್ಮಶಾಸ್ತ್ರ ಅದೆಂದಿಗೂ ಬಿದ್ದು ಹೋಗುವುದಿಲ್ಲ ಎಂಬುದಾಗಿ ಕಂಪೇರ್ ಮಾಡಿ ಹೇಳ್ತಾ ಇರುವಂಥದ್ದು. ಧರ್ಮಶಾಸ್ತ್ರ ಸ್ಥಿರವಾಗಿ ನಿಲ್ಲುತ್ತದೆ, ಆಕಾಶ ಭೂಮಿ ಅಳೆದು ಹೋಗುವುದು ಸುಲಭ ಅಂತೆ. ಧರ್ಮಶಾಸ್ತ್ರ ಅದು ಎಂದಿಗೂ ಸಡಿದು ಹೋಗುದಿಲ್ಲ, ಅದು ನೆರವೇರ್ತದೆ ಎಂಬುದಾಗಿ ಹೇಳಲಿಕ್ಕೋಸ್ಕರ ಇಲ್ಲಿ ಹೇಳುವಂಥದ್ದು. ಅದರಿಂದ ಪ್ರಿಯರಲ್ಲಿ, ಈ ವಾಕ್ಯದಲ್ಲೆಲ್ಲ ನೋಡುವುದು ಹಾಗೆ ಏನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ದೇವರ ವಾಕ್ಯ ಅದು ಎಷ್ಟೇ ದಿನವಾದರೂ ಸಹ ಅದು ನೆರವೇರುವಂತ ವಾಕ್ಯವಾಗಿದೆ. ನಾನು ನೀವು ಹಿಡಿದಿರ್ತಕ್ಕಂಥ ಸತ್ಯವೇದ ಏನಿದೆಯೋ ಅದು ನೆರವೇರುವಂತ ವಾಕ್ಯಗಳುಳ್ಳಂತ ಪುಸ್ತಕವಾಗಿದೆ. ನಾನು ಮೊದಲೇ ನಿಮಗೆ ಹೇಳಿದೆ, ಯೇಸು ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿತ್ತೋ ಅದೆಲ್ಲವೂ ಅಕ್ಷರಶಃವಾಗಿ ನೆರವೇರಿತು. ಅದಕ್ಕಿಂತಲೂ ಹೆಚ್ಚಾಗಿ ಆತನ ಎರಡನೇ ಬರೋಣದ ಕುರಿತಾಗಿ ಬರೆಯಲ್ಪಟ್ಟಿದೆ. ಎಲ್ಲೆಲ್ಲಿ ಯೇಸು ಕ್ರಿಸ್ತನ ತಿರುಗಿ ಬರೋಣ, ಮೊದಲನೇ ಬರೋಣ, ಹಳ ಒಡಂಬಡಿಕೆ ಅಂತಕ್ಕಂಥ ಒಂದು ಗ್ರಂಥ ಇತ್ತು, ಅದರಲ್ಲಿ ಮಾತ್ರ ಬರೆಯಲ್ಪಟ್ಟಿತ್ತು ಅಲ್ವಾ. ಯೇಸು ಕ್ರಿಸ್ತನ ಎರಡನೇ ಬರೋಣ ಒಡಂಬಡಿಕೆ ಮಾತ್ರವಲ್ಲ, ಯೇಸು ಬಂದು ಪ್ರಾಣ ಬಿಟ್ಟು ಅದನ್ನು ಸಮಾಧಿಯದ್ದು ಸ್ವರ್ಗಾರೋಹಣ ಆದ್ಮೇಲೆ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಾಗಲೂ ಸಹ ಹೊಸ ಒಡಂಬಡಿಕೆ ಅದನ್ನು ತಿರುಗಿ ಬರೋಣ ಏನಾಗಿದೆ, ಬರೆಯಲ್ಪಟ್ಟಿದೆ. ಹಾಗೆ ಹೆಚ್ಚಾಗಿ ಯಾವ್ದು ಬರೆಯಲ್ಪಟ್ಟಿದೆ, ಯೇಸು ಎರಡನೇ ಬರೋಣದ ಕುರಿತಾಗಿ. ಅದರಿಂದ ಪ್ರಿಯರೇ, ಯೇಸು ಕ್ರಿಸ್ತನು ಆತನು ತಿರುಗಿ ಬರುತ್ತಾನೆ, ಏನೆಲ್ಲ ಅವನ ಕುರಿತಾಗಿ ಬರೆಯಲ್ಪಟ್ಟಿದೆ ಅದೆಲ್ಲವನ್ನ ಆತನು ನೆರವೇರಿಸ್ತಾನೆ ಎಂಬುದಾಗಿ ನೋಡುವಂತರಾಗಿದೆ. ಅದರಿಂದ ದೇವರ ಅಪ್ಪಣೆಗಳನ್ನು ನಾವು ನೆನಪಿಸಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಅಥವಾ ದೇವರ ವಾಕ್ಯಗಳನ್ನ ನಾವು ಓದಿ ಅಥವಾ ಕಲಿತು ಅರ್ಥ ಮಾಡಿಕೊಳ್ಳುವಂತರಾಗಿರ್ಬೇಕು ಅಲ್ವೇ. ನಂತರ ಅರ್ಥ ಮಾಡಿಕೊಂಡ ಮೇಲೆ ಆ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ಇದು ನಮ್ಮ ಜವಾಬ್ದಾರಿ. ದೇವರ ವಾಕ್ಯ ನೆರವೇರುತ್ತೆ ಅಂತ ಗೊತ್ತಾನೆ, ಹಾಗಿದ್ರೆ ದೇವರ ವಾಕ್ಯ ಕಲಿಬೇಕು ನಾವು. ಎರಡನೇದು, ದೇವರ ವಾಕ್ಯ ಕಲಿತು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಬೇಕು. 3 ಸ್ಟೆಪ್ ಇದೆ ನಮಗೆ. ಒಂದು ಕಲಿಯುವಂಥದ್ದು, ಎರಡನೇದು ಅರ್ಥ ಮಾಡಿಕೊಳ್ಳೋದು, ಮೂರನೇದು ಅನುಸರಿಸುವಂಥದ್ದು. ಆಯ್ತಲ್ವೇ. ದೇವರ ವಾಕ್ಯವನ್ನ ಕಲಿಯುವುದೆಂಬುದಾಗಿ ಹೇಳುವಾಗ ಜಸ್ಟ್ ಅದನ್ನ ಒಂದು ಓದುವಂಥದ್ದು ಅಥವಾ ಒಂದು ರೀತಿ ಅರ್ಥ ಮಾಡಿಕೊಳ್ಳೋದು. ಆ ಪ್ಯಾಸೇಜ್ ಹೇಗಿದ್ದು ಹಾಗೆ ಅರ್ಥ ಮಾಡಿಕೊಳ್ಳೋದು. ಒಂದು ಜಕ್ಕೈನ್ ಸ್ಟೋರಿ ಇರ್ಬೋದು, ಅಥವಾ ಕೂಡಲೇ ಕಣ್ಣು ಕೊಟ್ಟದಿರ್ಬೋದು, ಅಥವಾ ಇನ್ನೊಂದು ವಿಷಯಗಳಿರ್ಬೋದು. ಅದನ್ನ ಹಾಗೆಯೇ ನಾವು ಓದುವಂಥದ್ದು. ಅಲ್ಲಿ ಮ್ಯಾಟ್ರ್ ಏನಿದೆ ಅದನ್ನ ಹಂಗೆ ಅರ್ಥ ಮಾಡಿಕೊಳ್ಳೋದು. ಅರ್ಥ ಮಾಡಿಕೊಳ್ಳೋದಂದ್ರೆ ಏನು, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ಅದರ ಇದು ಯಾಕೆ ಬರೆಯಲ್ಪಟ್ಟಿತ್ತು, ಯಾವಾಗ ಬರೆಯಲ್ಪಟ್ಟಿತ್ತು, ಇದರಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ್ದೇನು, ಇದ್ರಲ್ಲಿ ನಾನು ಅನುಸರಿಸಬೇಕಾದ್ದೇನೋ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಮೂರನೇದೇನೋ, ಅದು ಏನು ಅರ್ಥ ಮಾಡಿಕೊಳ್ಳುತ್ತೇವೋ, ನಮ್ಮ ಜೀವಿತಕ್ಕೆ ಏನು ಅರ್ಥನ ಮಾತಾಡಬೇಕು ಅಂತಿದ್ದನೋ ಅದನ್ನು ಅರ್ಥ ಮಾಡಿಕೊಳ್ತೇವೋ ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಂಥದ್ದು. ಇದು 3 ವಿಶ್ವಾಸಗಳ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ. ಅದನ್ನೇ ಯೆಹೋಶುವನಿಗೆ ಕರ್ತನು ಹೇಳಿದಂಥದ್ದು, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಅದನ್ನು ಆಗಲಿರಲು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಧ್ಯಾನಿಸು, ಕೈಕೊಂಡು ನಡೆ. ಧರ್ಮಶಾಸ್ತ್ರ ಬಾಯಲ್ಲಿರಲಿ, ಬಾಯ್ಪಾಠ ಮಾಡುವಂತ. ಎರಡನೇದೇನೋ ಧ್ಯಾನಿಸು, ಮೂರನೇದು ಕೈಕೊಂಡು ನಡೆ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ, ಸಫಲನಾಗುವಿ ಎಂಬುದಾಗಿ ಹೇಳಿದಂಥದ್ದು. ಅದರಿಂದ ಪ್ರಿಯ ದೇವಜನರೇ, ನಾವು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳೋದು ಮಾತ್ರವಲ್ಲ, ಅದನ್ನು ಕೇಳಿಸ್ಕೊಳ್ಳಬೇಕು. ಕಿವಿಯುಳ್ಳವನು ಕೇಳಲಿ ಎಂಬುದೇ ಬರೆಯಲ್ಪಟ್ಟಿದೆ, ಕೇಳಿಸ್ಕೊಳ್ಳಬೇಕು. ನಂತರ ಅದು ನನಗೆ ಏನು ಹೇಳ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಂತರ ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕು. ಒಂದು ವೇಳೆ ಉದಾಹರಣೆಗೆ ನಾನು ನಿಮಗೆ ಒಂದು ಬಾಳೆಹಣ್ಣು, ನೀವು ಬಾಳೆಹಣ್ಣು ತಿಂದಿರ್ತೀರ ಬಿಡಿ ಅಲ್ವಾ, ಬೇರೆ ಯಾವುದೋ ಒಂದು ಹಣ್ಣು ಅಲ್ವೇ, ಹಣ್ಣು ಎಂಬುದಾಗಿ ಹೇಳುವಾಗ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಹಣ್ಣು, ಬೇರೆ ದೇಶದಲ್ಲಿ ಬೆಳೆಯುವಂತಹ ಒಂದು ಹಣ್ಣು, ಅದು ನೀವು ನೋಡೇ ಇಲ್ಲ. ಕೆಲವ್ರಿಗೆ ಈಗ ಇತ್ತೀಚೆಗೆ ಕಿವಿ ಫ್ರೂಟ್ ಅಂತ ಗೊತ್ತಿದೆ, ಕಿವಿ ಫ್ರೂಟ್ ತಿಂತಾರಲ್ವ, ಕೆಲವ್ರಿಗೆ ಸಾಕಷ್ಟು ಗೊತ್ತಿಲ್ಲ ಅಲ್ವೇ. ಈಗ ನಾನು ಒಂದು ವೇಳೆ ಆ ಫ್ರೂಟನ್ನು ನಿಮಗೆ ತಂದಾಗ ಹೊಸದಾಗಿ ನೋಡ್ತೀರ ಅಂತ ಇಟ್ಕೊಳ್ಳಿ, ಆವಾಗ ಅದು ಯಾವತ್ತೂ ನೋಡಿಲ್ಲ, ನಾನೇನು ಮಾಡ್ತೀನಿ, ಅದನ್ನು ಪರಿಚಯ ಮಾಡಿಕೊಡ್ತೇನೆ ನಿಮಗೆ. ಇದು ಕಿವಿ ಫ್ರೂಟ್ ಅಂತ, ಆಯ್ತಲ್ವಾ. ಇದಕ್ಕೆಲ್ಲ ಒಳ್ಳೆಯದು, ಇದನ್ನು ತಿಂದರೆ ಎಂಬುದಾಗೆಲ್ಲ ಹೇಳಿಕೊಡ್ತೇನೆ. ಆಯ್ತಾ. ಮೊದಲನೇದಾಗಿ ಹೆಸರನ್ನು ಪರಿಚಯ ಮಾಡ್ಕೊಳ್ತೇನೆ, ನಂತರ ಇದು ಎಲ್ಲಿ ಬೆಳೀತದೆ ಎಂಬುದಾಗಿ ಹೇಳ್ತೇನೆ ಅಲ್ವೇ. ನಂತರ ಆಮೇಲೆ ಅದರ ಕುರಿತಾಗೆಲ್ಲ ಕೆಲವು ಮಾಹಿತಿಗಳನ್ನು ನಿಮಗೆ ಕೊಡುತ್ತೇನೆ. ಅದು ಅಂಡರ್ಸ್ಟ್ಯಾಂಡ್ ಮಾಡಿಸ್ತದೆ, ಅರ್ಥ ಮಾಡಿಸುವಂಥದ್ದು ಅದಲ್ವೇ. ನಂತರ ಏನು ಮಾಡ್ತೇನೆ, ಇದನ್ನು ತಿಂದರೆ ಇದಕ್ಕೆಲ್ಲ ಒಳ್ಳೆಯದು ಎಂಬುದಾಗಿ ಹೇಳುತ್ತೇನೆ ಅಲ್ವಾ.
ಆವಾಗ ಅದೆಲ್ಲ ಮಾಹಿತಿಯನ್ನು ತಿಳ್ಕೊಂಡು ನೀವು ಅದು ಎಂಥ ಹಣ್ಣು ಅಂತ ಅರ್ಥವಾಯಿತು, ಎಲ್ಲಿ ಬೆಳೀತಾರೆ ಅಂತ ಗೊತ್ತಾಯಿತು, ಇದನ್ನು ತಿನ್ನಬೇಕು, ಇದು ಏನಕ್ಕೆ ಉಪಯೋಗ ಆಗಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ತಿನ್ನಬೇಕು. ಅರ್ಥದ? ಇಷ್ಟೆಲ್ಲ ತಿಳ್ಕೊಂಡು ಸಹ ತಿನ್ನಿಲ್ಲ ಅಂದರೆ ನೀವು ಕಲ್ತದ್ದು ವೇಸ್ಟ್. ಅರ್ಥ ಆಯ್ತಾ? ಅದ್ರ ಬಗ್ಗೆ ಮಾಹಿತಿ ಕೊಟ್ಟದ್ದು ಸಹ ಪ್ರಯೋಜನ ಇಲ್ಲ. ಸುಮ್ಮನೆ ಮಾಹಿತಿ ಸಿಕ್ತು ಅಷ್ಟೇ. ಕೆಲವ್ರಿಗೆ ಹಂಗೇನೆ ಇವತ್ತು ದೇವರ ವಾಕ್ಯದ ತಲೆ ಜ್ಞಾನ ತಲೆಯೆಲ್ಲ ತುಂಬಿಕೊಂಡಿದ್ದೇವೆ ನಾವು, ಆದರೆ ಇನ್ನೂ ಸಹ ಲೈಫಲ್ಲಿ ಅಳವಡಿಸಿಕೊಳ್ಳದೆ ಇದ್ರೆ ಯಾವ ಪ್ರಯೋಜನವೂ ನಮ್ಗೆ ಆಗ್ಲಿಕ್ಕಿಲ್ಲ. ಅದರಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಲ್ವೇ? ಅದಕ್ಕೇನೆ ದೇವರು ಎಷ್ಟು ಉತ್ತಮನೆಂಬುದಾಗಿ ಅನುಭವದಿಂದ ತಿಳಿದುಕೊಳ್ಳ್ರಿ ಎಂಬುದಾಗಿ ಹೇಳೋದೇನರ್ಥ? ಅನುಭವಿಸಿ ಅಂತ. ಟೇಸ್ಟ್ ನೋಡ್ಬೇಕು. ಟೇಸ್ಟ್ ನೋಡದೆ ಇದ್ರೆ ಬಾಳೆಹಣ್ಣಿನ ರುಚಿ ಗೊತ್ತಾಗೋಲ್ಲ, ತಿಂದೆ ಇದ್ರೆ ಜೇನುತುಪ್ಪದ ರುಚಿ ಗೊತ್ತಾಗೋಲ್ಲ, ತಿಂದೆ ಇದ್ರೆ ಕಿವಿ ಫ್ರೂಟಿನ ರುಚಿ ಗೊತ್ತಾಗೋದಿಲ್ಲ. ತಿನ್ನಬೇಕು ಅಂದ್ರೆ ಅರ್ಥ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯನ ಅಳವಡಿಸಿಕೊಂಡು ಬದುಕುವಾಗಲೇ ಅದರ ಒಂದು ಶ್ರೇಷ್ಠತೆ ನಮ್ಗೆ ಅರ್ಥ ಆಗ್ತದೆ. ಅದಕ್ಕೆ ದೇವರು ಹೇಳಿದಂಥದ್ದು, ಇದನ್ನ ಹಗಲಿರುಳು ಧ್ಯಾನಿಸುತ್ತಾ ಇಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ, ಆಗ ಅಂತ ಆಗ ನೀನು ಕೃತಾರ್ಥನಾಗುವಿ, ಸಫಲನಾಗುವಿ ಎಂಬುದಾಗಿ ಹೇಳುವಂಥದ್ದು. ಅದರಿಂದ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಕಲಿಯೋಣ, ಅರ್ಥ ಮಾಡಿಕೊಳ್ಳೋಣ, ನಂತರ ಅದನ್ನು ಅನುಸರಿಸುವಂತರಾಗಿರೋಣ ಅಲ್ವೇ? ಈ ದೇವರ ವಾಕ್ಯ ಒಂದೂ ಸಹ ಸುಳ್ಳಾಗುವುದಿಲ್ಲ ಎಂಬ ಆ ಒಂದು ತಿಳುವಳಿಕೆ ನಮಗಿರಲಿ ಪ್ರಿಯರೇ. ದೇವರ ವಾಕ್ಯ ಎಂದೂ ಸುಳ್ಳಾಗುವುದಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಏನೇ ಬರೆಯಲ್ಪಟ್ಟಿರೋ ಅದು ಅರ್ಧ ವಾಕ್ಯವಾಗಿರಲಿ, ಒಂದು ವಾಕ್ಯವಾಗಿರಲಿ, ಅದೇ ಒಂದು ಪದವಾಗಿರಲಿ, ದೇವರ ವಾಕ್ಯ ಅದು ನೆರವೇರುವಂಥದ್ದಾಗಿದೆ. ಅದಕ್ಕೇನೆ ಹೇಳುವಂಥದ್ದು, ನಾನು ಒಂದು ವಾಕ್ಯ ಅರ್ಧ ವಾಕ್ಯ ಅಂತ ಹೇಳ್ತಾ ಇದ್ದೇನೆ, ಆದರೆ ದೇವರ ವಾಕ್ಯ ಹೇಳೋದೇನು ಗೊತ್ತುಂಟಾ? ಒಂದು ಸೊನ್ನೆ ಆದರೂ ಅಂತ. ಓಕೆ, ಒಂದು ಗುಡುಸಾದರೂ ಅಳೆದು ಹೋಗುವುದಿಲ್ಲ. ಈ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟದ್ದು ಗ್ರೀಕ್ ಭಾಷೆಯಲ್ಲಿ, ಹಳ ಒಡಂಬಡಿಕೆ ಬರೆಯಲ್ಪಟ್ಟದ್ದು ಇಬ್ರಿಯ ಭಾಷೆಯಲ್ಲಿ. ಅರ್ಥ ಆಯ್ತಲ್ವೇ? ಗ್ರೀಕ್ ಭಾಷೆಯಲ್ಲಿ, ಹಳ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಇಬ್ರಿಯ ಭಾಷೆಯಲ್ಲೂ ಸಹ ಒಂದೊಂದು ಚುಕ್ಕೆಗೂ ಸಹ ಅರ್ಥ ಇದೆ. ಅದರಿಂದ ಒಂದು ಗುಡುಸಾದರೂ ಒಂದು ಸೊನ್ನೆ ಆದರೂ ಅಳೆದು ಹೋಗುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದೊಂದು ಚುಕ್ಕೆಗೂ ಸಹ ಮೀನಿಂಗ್ ಇದೆ. ಆ ಚುಕ್ಕೆ ಬಿಟ್ಟು ಹೋಗಂಗಿಲ್ಲ. ಒಂದು ಸಹ ಬಿಡುವಾಗಿಲ್ಲ. ಅದರಿಂದ ನಾವು ಭಾಷೆಗಳನ್ನ ಗಮನಿಸುವಾಗ ಲೆಟರ್ ಅವರ ಲಿಪಿ ಅಥವಾ ಏನಿದೆಯೋ ಅದರ ಲೆಟರ್ಸ್ ಇದೆಯಲ್ಲ, ಅದನ್ನು ಗಮನಿಸುವಾಗ ನಮಗೆ ಗೊತ್ತಾಗ್ತದೆ. ಇಬ್ರಿಯ ಭಾಷೆ, ಗ್ರೀಕ್ ಭಾಷೆ ಲೆಟರ್ಸ್ಗಳು ನೋಡುವಾಗ ಅದರಲ್ಲಿ ಒಂದು ಚುಕ್ಕೆ ಬಿಟ್ಟು ಹೋದ್ರೂ ಸಹ ಅರ್ಥನೇ ಬೇರೆ ಆಗ್ತದೆ. ಅದರಿಂದ ಪ್ರಿಯರೇ, ಒಂದು ಸೊನ್ನೆ ಆದರೂ ಒಂದು ಗುಡುಸಾದ್ರೂ ಅಳೆದು ಹೋಗುದಿಲ್ಲ. ಈಗ ನಾವೆಲ್ಲ ಏನ್ ಮಾಡ್ತೇವೆ? ದೊಡ್ಡ ದೊಡ್ಡ ವಾಕ್ಯಗಳನ್ನೇ ಬಿಟ್ಬಿಡ್ತೇವೆ. ದೇವರ ವಾಕ್ಯ ಒಂದು ಸೊನ್ನೆಯೂ ಸಹ ಸುಳ್ಳಲ್ಲ, ಒಂದು ಚುಕ್ಕೆಯೂ ಸಹ ಸುಳ್ಳಲ್ಲ, ಒಂದು ಗುಡುಸು ಸುಳ್ಳಲ್ಲ. ನಾನು ಅದನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದೇನೆ. ದೇವರ ವಾಕ್ಯ ಒಂದು ಪದ, ಒಂದು ಸೊನ್ನೆ, ಒಂದು ಗುಡುಸು ಸುಳ್ಳಾಗಲಿಕ್ಕಿಲ್ಲ. ಈ ರೀತಿಯಾಗಿ ಈ ದೇವರ ವಾಕ್ಯನ ಸ್ವೀಕಾರ ಮಾಡ್ಕೋಬೇಕು ಹೊರತಾಗಿ ಎಂದಿಗೂ ಸಹ ನಮಗೆ ಇಷ್ಟ ಬಂದಂತ ವಾಕ್ಯಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗಬಾರದು. ಯಾರಿಂದ ಪ್ರಿಯ ದೇವಜನರೇ, ದೇವರ ವಾಕ್ಯ ಎಂದಿಗೂ ಸುಳ್ಳಾಗುವುದಿಲ್ಲ, ಎಲ್ಲವೂ ನೆರವೇರುವಂತದ್ದಾಗಿದೆ. ಅದರಿಂದ ದೇವರ ವಾಕ್ಯ ನೆರವೇರುವಂತದ್ದಾದ್ರಿಂದ, ದೇವರ ವಾಕ್ಯ ಏನೇ ಬರೆಯಲ್ಪಟ್ಟದರನ್ನ ಕರ್ತನ ನೆರವೇರಿಸಲಿಕ್ಕೆ ಬರೋನಾದ್ರಿಂದ ದೇವರ ವಾಕ್ಯವನ್ನು ಕಲಿತು ಅರ್ಥ ಮಾಡಿಕೊಂಡು ಅನುಸರಿಸಿ ಬದುಕುವಂಥದ್ದು ನಮ್ಮ ಜೀವಿತದ ದೊಡ್ಡ ಭಾಗ್ಯವಾಗಿದೆ ಪ್ರಿಯರೇ. ಅದರಿಂದ ಅಲ್ಲಿ ಆ ಮಲಾಕಿನ ಪ್ರವಾದನೆ ಗ್ರಂಥ ಹೇಳೋದೇನು? ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಮೋಶೆ ಧರ್ಮಶಾಸ್ತ್ರವನ್ನು ಅಂದರೆ ನಾನು ಹೋರೆ ಬೆಟ್ಟದಲ್ಲಿ ಎಲ್ಲಾ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯಾಕೆಂದ್ರೆ ಇದು ನೆರವೇರುವಂತ ವಾಕ್ಯ. ಅದನ್ನು ನೆರವೇರಿಸಲಿಕ್ಕೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರುವಂತನಾಗಿದ್ದಾನೆ. ನಂತರ ನಾವು ಮತ್ತೊಂದು ಸತ್ಯಕ್ಕೆ ಹೋಗುವಂತರಾಗಿರೋಣ. 5ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ. 5ನೇದಾಗಿ ನಾನು ಹೇಳಿದ್ದೇನೆ, ಆತನ ತಿರುಗಿ ಬರೋಣವು ಸೂಚಕ ಕಾರ್ಯಗಳಿಂದ ದೃಢೀಕರಿಸಲ್ಪಡುತ್ತದೆ. ಆತನ ತಿರುಗಿ ಬರೋಣವು ಸೂಚಕ ಕಾರ್ಯಗಳಿಂದ ದೃಢೀಕರಿಸಲ್ಪಡುತ್ತದೆ ಎಂಬುದಾಗಿ ಹೇಳುವಾಗ, ಆತನು ಅನೇಕ ಒಂದು ಗುರುತುಗಳನ್ನು ಅಥವಾ ಸೂಚನೆಗಳನ್ನ ತನ್ನ ಬರೋಣಕ್ಕೆ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಾನೆ ಅಂತ. ಸತ್ಯವೇದವು ಕರ್ತನ ಬರೋಣದ ಸೂಚನೆಗಳನ್ನು ಹೇಳುತ್ತದೆ. ಬೈಬಿಲ್, ಸತ್ಯವೇದ ಏನಿದೆಯೋ ಅದು ಕರ್ತನ ಬರೋಣದ ಸೂಚನೆಗಳನ್ನ ಒಳಗೊಂಡಂತದ್ದಾಗಿದೆ. ಆದ್ರಿಂದ ದೇವಜನರು ಆತನ ಬರೋಣದ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಆತನ ಬರೋಣಕ್ಕೆ ಸಿದ್ಧವಾಗಬೇಕು.
ನಿಮ್ಗೆ ಅರ್ಥ ಆಯ್ತು ನೆನೆಸ್ತೇನೆ. ದೇವರ ಬರೋಣದ ವಿಷಯವು ಅಥವಾ ದೇವರು ಬರ್ತಾನೆ ಎಂಬುದಾಗಿ ಅದರ ಮುನ್ಸೂಚನೆಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವಜನರ ಅಂತ ನಾವು ಅರ್ಥ ಮಾಡಿಕೊಂಡು ಆತನ ಬರೋಣ ಸಮೀಪವಾಯಿತು ಎಂಬುದಾಗಿ ನಮ್ಮನ್ನ ಸಿದ್ಧಪಡಿಸಿಕೊಳ್ಳಬೇಕು. ನಾನು ಕೆಲವು ಬರೋಣದ ಕೆಲವು ಸೂಚನೆಗಳನ್ನು ನಿಮಗೆ ಹೇಳುತ್ತೇನೆ ಅಲ್ವೇ. ಕೆಲವು ಸೂಚನೆಗಳು ನಾನು ಲೀಸ್ಟ್ ಮಾಡಿರ್ತಕ್ಕಂಥ ಕೆಲವು ಸೂಚನೆಗಳು ನಿಮಗೆ ಹೇಳುತ್ತೇನೆ. ಅದರಲ್ಲಿ ಮೊದಲನೇದಾಗಿ ನೋಡುವಾಗ ಮನುಷ್ಯರಲ್ಲಿ ಉಂಟಾಗ್ತಕ್ಕಂಥ ಸೂಚನೆಗಳು, ಮನುಷ್ಯರಲ್ಲಿ ಅಂದರೆ ಮಾನವನ ಅವನ ಜೀವನದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ. ನಾನು ಪ್ರಕೃತಿಯಲ್ಲಿ ಹೇಳ್ತಾ ಇಲ್ಲ, ಪ್ರಕೃತಿ ವಿಷಯ ಮೇಲೆ ಮಾತಾಡ್ತೇನೆ. ಪ್ರಕೃತಿ ಅಂದರೆ ಲೋಕದ ಒಂದು ಸಂಗತಿಗಳು. ಆದರೆ ಮನುಷ್ಯನ ಒಂದು ಜೀವನದಲ್ಲಿ ಯಾರೇ ಆಗಿರ್ಬೋದು, ಅವನ ಹಳ್ಳಿಯಲ್ಲಿರ್ಬೋದು, ಪಟ್ಟಣದಲ್ಲಿ ವಾಸ ಮಾಡ್ಬೋದು, ಎಲ್ಲ ಕುಟುಂಬವಾಗಿರ್ಬೋದು ಅಲ್ವೇ, ಅವನ ಒಂದು ಜೀವನ ಶೈಲಿಯ ಬದಲಾವಣೆ ಹೆಂಗಾಗ್ತದೆ ಅಂತ. ಓಕೆ, ಅದನ್ನು ನಾವು ಈಗ ಗಮನಿಸುವಾಗ, ಈ ದಿನಗಳಲ್ಲಿ ಗಮನಿಸುವಾಗ ವಾಕ್ಯ ಎಷ್ಟು ಸತ್ಯ ಎಂಬುದು ನಮಗೆ ಅರ್ಥವಾಗ್ತದೆ. ಓಕೆ, ನಾವು ತಿಮೋಥೆಯನ ಪತ್ರಿಕೆ 2 ತಿಮೋಥೆಯನ ಪತ್ರಿಕೆ ಬರೋಣ. 2 ತಿಮೋಥೆಯನ ಪತ್ರಿಕೆ ಬರುವಾಗ ಅಲ್ಲಿ ಕೆಲವು ಮನುಷ್ಯರಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳನ್ನು ನೋಡುತ್ತೇವೆ ಯೇಸು ಕ್ರಿಸ್ತನು ಬರುವಾಗ. 2 ತಿಮೋಥೆ 3ನೇ ಅಧ್ಯಾಯ 1ರಿಂದ 5 ತನಕ ನಾವು ಓದಿಕೊಳ್ಳುವಂತರಾಗಿ ನಾವು ಅಲ್ಲಿ ಸುಮಾರು 19 ವಿಷಯಗಳು ಬರೆಯಲ್ಪಟ್ಟಿದೆ. 19 ವಿಷಯ 3ನೇ ಅಧ್ಯಾಯ 1ರಿಂದ 5ನೇ ವರ್ಷ ತನಕ ನಾವು ಓದುವಾಗ ಸುಮಾರು 19 ವಿಷಯಗಳು ಬರೆಯಲ್ಪಟ್ಟಿದೆ. ಅದು ಯೇಸು ಕ್ರಿಸ್ತನು ಬರೋಣದ ದಿನದ ಒಂದು ಮನುಷ್ಯರು ಉಂಟಾಗ್ತಕ್ಕಂಥ ಸೂಚನೆಗಳು. ಓಕೆ, ಮೊದಲನೇದಾಗಿ ನೋಡುವಾಗ ಆದರೆ ಕಡೇ 3ನೇ ವಚನ, 3ನೇ 1ನೇ ವಚನ, ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂದು ತಿಳಿದುಕೋ. ಕಠಿಣ ಕಾಲಗಳು ಎಂಬುದಾಗಿ ಹೇಳುವಾಗ ಭಯಂಕರವಾದ ದಿನಗಳು ಅಂತ ಆಯ್ತಲ್ವೇ, ಭಯಂಕರವಾದ ಅಥವಾ ಕ್ರೂರತ್ವದ ದಿನಗಳು ಅಂತ ಇದರ ಅರ್ಥ. ಕಠಿಣವಾದ ದಿನಗಳು ಎಂಬುದಾಗಿ ಹೇಳುವಾಗ ಬೇರೆ ರೀತಿ ಅರ್ಥ ಕೊಡಬೇಡಿ, ಕ್ರೂರತ್ವದ ದಿನಗಳು ಅಂತ. ಭಯಂಕರವಾದ ದಿನಗಳು, ಕಠಿಣ ಕಾಲಗಳು ಎಂಬುದಾಗಿ ಹೇಳುವಾಗ ಒಂದು ರೀತಿ ಭಯ ಹುಟ್ಟಿಸುವಂತ ವಿಷಯಗಳು, ಅದನ್ನ ಅಲ್ಲಿ ಹೇಳುವಂಥದ್ದು. ಇದು ಮನುಷ್ಯರಲ್ಲಿ ಉಂಟಾಗ್ತದೆ ಕಡೆ ದಿವಸಗಳಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನೋ ಅಂತ ಭಯ ಹುಟ್ಟಿಸುವಂತ ಸಂಗತಿಗಳೇನೆಂಬುದಾಗಿ ಹೇಳುವಾಗ ಮೊದಲನೇದು ಸ್ವಾರ್ಥ ಚಿಂತಕರು ಎಂಬುದಾಗಿ ನೋಡುತ್ತೇವೆ. ಲವರ್ ಆಫ್ ಸೆಲ್ಫ್ ಅಂತ ಏನಿದೆ ಇವತ್ತು ಅಲ್ವೇ. ಈಗ ನಾವು ಚಿಕ್ಕವರಾಗಿದ್ದಾಗ ಅಷ್ಟೊಂದು ಸ್ವಾರ್ಥತೆ ಕಾಣದಂತ ನಾವುಗಳು ಇವತ್ತು ಎಲ್ಲರಲ್ಲೂ ಸ್ವಾರ್ಥತೆ ತುಂಬಿರೋದನ್ನ ನಾವು ನೋಡುವಂತರಾಗಿದ್ದೇವೆ. ಮೊದಲಿತ್ತಲ್ಲ ಆ ಸ್ಥಿತಿ ಈಗಿಲ್ಲ. ಯಾಕೆ ಅಂದ್ರೆ ಕಡೇ ದಿವಸಗಳಾದ್ರಿಂದ ಮನುಷ್ಯನ ಸ್ವಾರ್ಥತ್ವ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಸ್ವಾರ್ಥತ್ವ ಹೆಚ್ಚಾಗ್ತಿದೆ ಎಂಬುದಾಗಿ ಹೇಳುವಾಗ ಒಂದೇ ಮನೆಯಲ್ಲಿ ನಾನು ಹೇಳಿಕೆ ಆಗ್ಬೇಕು, ಅವನು ಕಡಿಮೆ ಆಗ್ಬೇಕು ಎಂಬತಕ್ಕಂಥ ಸ್ಥಿತಿ ಇರ್ತದೆ. ಒಂದೇ ಮನೆಯಲ್ಲಿ ಹೇಳ್ತಿರೋದು, ಊರ್ಲಲ್ಲ, ದೇಶದ ವಿಷಯ ಅಲ್ಲ ಇದು. ಒಂದೇ ಮನೆಯೊಳಗಡೆ ಇಬ್ರು ಅಣ್ಣ ತಮ್ಮಂದಿರಲ್ಲಿ ಅವನು ವೃದ್ಧಿ ಹೊಂದಿದ್ರೆ ಈ ತಮ್ಮನಿಗೆ ಹೊಟ್ಟೆ ಕಿಚ್ಚು, ಅಥವಾ ತಮ್ಮ ವೃದ್ಧಿ ಹೊಂದಿದ್ರೆ ಅಣ್ಣನಿಗೆ ಹೊಟ್ಟೆ ಕಿಚ್ಚು, ನಾನು ಹೆಂಗಾರು ಗಳಿಸ್ಕೋಬೇಕು, ನಾನು ಹೆಂಗಾರು ಹೊಡ್ಕೋಬೇಕು ಅಂತಕ್ಕಂಥ ಸ್ವಾರ್ಥತ್ವೇ ಮನುಷ್ಯರಲ್ಲಿ ತುಂಬಿ ತುಳುಕ್ತಾ ಇದೆ ಇವತ್ತು. ಕೆಲವು ಸಮಯದಲ್ಲಿ ಬಿಟ್ಬಿಡ್ತಾ ಇರೋ ಸಹೋದರ ತಾನೆ, ಒಡ ಹುಟ್ಟದಂತಾನೆ ಏನೋ ಮಾಡ್ಕೊಳ್ಳಿ ಅಂತ. ಆದ್ರೆ ಇವತ್ತು ಹಾಗೆ ಅಲ್ಲ. ಒಂದೇ ಮನೆಯಲ್ಲಿ 3-4 ರಾಜಕೀಯ ನಡೀತವೆ, 3-4 ಪಕ್ಷ ಇರ್ತದೆ, ಗೊತ್ತುಂಟ ಇವತ್ತು. ಒಂದೇ ಮನೆಯಲ್ಲಿ 3-4 ಪಕ್ಷ, ಅಣ್ಣ ಒಂದ್ ಪಕ್ಷ, ತಮ್ಮ ಒಂದಿಗೆ ಪಕ್ಷ, ಅಪ್ಪ ಅಮ್ಮ ಇನ್ನೊಂದು ಪಕ್ಷ ಇರ್ತಾರೆ. ಇಲ್ಲಿ ನೋಡುವ ಸಮಯದಲ್ಲಿ ಸ್ವಾರ್ಥ ಚಿಂತನೆ ಅಲ್ವೇ. ಈ ಪಕ್ಷಕ್ಕೆ ಅವನೋಗಿದ್ದಾನೆ, ಅವನೇನೋ ಗಳಿಸ್ಕೋತಾನೆ, ನಾನು ಇಲ್ಲಿದ್ದು ನನಗ್ ಸಿಕ್ಕಲ್ಲ, ಈ ಪಕ್ಷ ಸೇರ್ಕ ನನಗ್ ಸಿಗ್ತದೆ ಅಂತ. ಏನಿದೆಲ್ಲ ಸ್ವಾರ್ಥತೆ, ಸ್ವಾರ್ಥ ಚಿಂತಕರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ಸ್ವಾರ್ಥತ್ವ ಬಂದ್ರೆ ಏನಾಗ್ತದೆ ಗೊತ್ತುಂಟ, ಯಾರನ್ನು ಕೇರ್ ಮಾಡಲ್ಲ ಅವರು. ನನಗೆ ಸ್ವಾರ್ಥತ್ವ ಬಂತು ಅಂತಂದ್ರೆ ಏನ್ ಮಾಡ್ತೇನೆ ಎಂಬುದಾಗಿ ಹೇಳಿ, ನನಗೆ ಊಟದಲ್ಲಿ ಸ್ವಾರ್ಥತೆ ಬಂದ್ರೆ ನಾನು ತಿಂದ್ಕೊಳ್ತೇನೆ, ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ. ಅರ್ಥ ಆಯ್ತಾ? ನನಗೆ ಊಟದಲ್ಲಿ ಸ್ವಾರ್ಥತ್ವ ಬಂದ್ರೆ ನನ್ನ ಮಕ್ಕಳ ಬಗ್ಗೆ ಯೋಚನೆ, ನನ್ನ ನೋಟ ನೋಡ್ಕೋತೇನೆ. ನಾನು ಹೇಳುವಂಥದ್ದು ಸ್ವಾರ್ಥತ್ವ ಎಷ್ಟು ಡೇಂಜರ್ ಅಂತ ನಾನು ಹೇಳ್ತಾ ಇರುವಂಥದ್ದು. ಸ್ವಾರ್ಥತ್ವ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿಸಲ್ಲ. ಅದು ಸ್ವಾರ್ಥತ್ವ ಬೇರೆಯವರ ಕನ್ಸರ್ನ್ ಇರೋದಿಲ್ಲ, ಅಥವಾ ಬೇರೆಯವ್ರ ಹಿತಚಿಂತನೆ ಇರೋದಿಲ್ಲ ಸ್ವಾರ್ಥಕ್ಕೆ. ಈ ಸ್ವಾರ್ಥಕ್ಕೆ ಏನೆಂಬುದಾಗಿ ಹೇಳುವಾಗ ನಾನು ನನ್ನೊಟ್ಟೆ ನನ್ನದು ಅಷ್ಟೇನೆ.
ಅದರಿಂದ ಇದು ಭಯಂಕರವಾದಂತ ಒಂದು ದಿನಗಳು ಪ್ರಿಯರೇ. ಮನುಷ್ಯರು ಸ್ವಾರ್ಥ ಚಿಂತಕರು. ಸ್ವಾರ್ಥ ಚಿಂತನೆ ಬಂತು ಅಂದ್ಮೇಲೆ ಹೆಂಗಿರ್ತದೆ ಯೋಚನೆ ಮಾಡಿ. ನಾನು ನನ್ನ ಸ್ವಾರ್ಥತ್ವ, ನನ್ನ ಹೆಂಡತಿ ಅವಳ ಸ್ವಾರ್ಥತ್ವ, ನನ್ನ ಮಕ್ಕಳು ಅವ್ರ ಸ್ವಾರ್ಥತ್ವ ಆಗಿದ್ರೆ ಕುಟುಂಬದಲ್ಲಿ ಎಂತ ಸ್ಥಿತಿ ಇರ್ತದೆ ಅಂತ ಯೋಚನೆ ಮಾಡಿ. ಬಹಳ ಸಂತೋಷ ಅಲ್ವಾ? ಒಡೆದು ಛಿದ್ರ ಆಗಿ ಹೋಗ್ತದೆ. ಯಾವುದೇ ಸಮಾಧಾನ ಇಲ್ಲ ಆ ಮನೆಯಲ್ಲಿ. ಅದರಿಂದ ಇವತ್ತು ಮನುಷ್ಯರು ಸ್ವಾರ್ಥ ಚಿಂತಕರಾಗಿ ಕುಟುಂಬಗಳೇ ಅವನು ನಂದು ನನಗೆ, ನಿಂದು ನಿನಗೆ ಅಂತ ಹೇಳ್ತಾನೆ. ಗಂಡ ನಂದು ನನಗೆ, ನಿಂದು ನಿನಗೆ ಅಂತ ಹೇಳುತ್ತಾನೆ. ಒಂದು ಅರ್ಥ ಏನು? ಸ್ವಾರ್ಥ ಚಿಂತನೆ. ಎಂದು ಪ್ರಿಯ ದೇವಜನರು, ಇಲ್ಲಿ ನೋಡೋ ಸಮಯದಲ್ಲಿ ಮೊದಲಿನ ಸ್ವಾರ್ಥ ಚಿಂತನೆ, ನಾನೆಲ್ಲವನ್ನು ಹೆಚ್ಚಾಗಿ ವಿವರಿಸ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಎರಡನೇದಾಗಿ ಲವರ್ಸ್ ಆಫ್ ಮನಿ, ಹಣದಾಸೆ ಉಳ್ಳವರು. ಅಲ್ಲಿ ಹಣದಾಸೆಗಿಂತಲೂ ಹಣದ ಮೇಲೆ ಪ್ರೀತಿ ಉಳ್ಳವರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಎರಡನೇದೇನು? ಬಡಾಯಿ ಕೊಚ್ಚುವವರು, ದ ಫ್ರೌಡ್ ಅಂತ. ಇವತ್ತೇನಿಲ್ದಿರೋ ಬಡಾಯಿಕೇನು ಕಡಿಮೆ ಇಲ್ಲ. ಮನೇಲಿ ಏನಿಲ್ದಿರು ಸಹ ಹೊರಗಡೆ ಹೋಗಿ ನಾನು ಇತ್ತಿನಲ್ಲ ಅಂದ್ರೆ ಜಂಬ ಅದೇ ತನ್ನ ಗರ್ವ ಅಂತ ಹೇಳೋದು. ಈ ಬಡಾಯಿ ಕೊಚ್ಚುವುದಂದ್ರೆ ಏನರ್ಥ? ಅದೇ ಹಂಗೆ ಅಲ್ವೇ? ಈ ರೀತಿ ಬಡಾಯಿ ಕೊಚ್ಚುವಂತವರು ಅಥವಾ ಅಹಂಕಾರಿಗಳು ಎಂಬುದಾಗಿ ಹೇಳುವಂಥದ್ದು ಬಡಾಯಿ ಕೊಚ್ಚುವವರು. ಆಮೇಲೇನು? ಮತ್ತೊಂದು ಅಹಂಕಾರಿಗಳು ಎಂಬುದಾಗಿ ನೋಡುತ್ತೇವೆ. ಅಹಂಕಾರ, ಆರೋಗ್ಯಂಟ್ ಎಂಬುದಾಗಿ ಕರೀತಾರೆ. ನಂತರ ದೂಷಕರು ಎಂಬುದಾಗಿ ನೋಡುತ್ತೇವೆ. ನಂತರ ಅಷ್ಟು ಮಾತ್ರವಲ್ಲದೆ ತಂದೆ ತಾಯಿಗಳಿಗೆ ಅವಿಧೇಯರು ಎಂಬುದಾಗಿ ನೋಡುವಂತರಾಗಿದೆ. ಇವತ್ತು ಕ್ರೈಸ್ತ ಕುಟುಂಬದಲ್ಲಿಯೂ ಸಹ ತಂದೆ ತಾಯಿಗಳಿಗೆ ಅವಿಧೇಯರಾಗುವಂತ ಮಕ್ಕಳು ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯರಾಗಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಎಂಬುದಾಗಿ ಇದು ಧರ್ಮ, ದೇವರಿಗೆ ಮೆಚ್ಚುಗೆ ಆಗಿದೆ ಎಂಬುದಾಗೆಲ್ಲ ಬರೆಯಲ್ಪಟ್ಟಿದೆ. ಇವು ತಂದೆ ತಾಯಿಗಳಿಗೆ ಅವಿಧೇಯರು ಅಲ್ವೇ? ಇವತ್ತು ತಂದೆ ತಾಯಿಗಳ ಮಾತನ್ನ ಎಷ್ಟೋ ಮಕ್ಕಳು ಕೇಳದಂತ ಸ್ಥಿತಿಲಿದ್ದಾರೆ. ಅನ್ಯ ಮಕ್ಕಳು ಮಾತ್ರವಲ್ಲ, ಕ್ರೈಸ್ತ ಮಕ್ಕಳು ಸಹ. ಮೊದಲು ಅಪ್ಪ ಅಮ್ಮ ಅಂತಂದ್ರೆ ಅವ್ರ ಮಾತನ್ನ ಮೀರಿ ಕೆಲವು ವಿಷಯಗಳು ಹೋಗ್ತಿರಲಿಲ್ಲ. ಇವತ್ತು ಅಪ್ಪ ಅಮ್ಮ ಅಂತಕ್ಕಂಥ ಯಾವ್ರಿಗೆ ಯಾವುದೇ ರೀತಿ ಚಿಂತೆ ಇಲ್ಲ. ಅವನಿಗೇನು ಗೊತ್ತು? ಓದಿಲ್ಲ. ಅಮ್ಮನಿಗೇನು ಗೊತ್ತು? ಓದಿಲ್ಲ. ನಾವೆಲ್ಲ ಓದ್ಬಿಟ್ಟಿದ್ದೇವೆ, ನಾವೆಲ್ಲ ದೊಡ್ಡವಂತ ವಿದ್ಯಾವಂತರಾಗಿದ್ದೇವೆ ಎಂಬುದಾಗಿ ಹೇಳಿ ತಂದೆ ತಾಯಿಗಳನ್ನು ಎತ್ತಂತ ತಾಯಿ ಮತ್ತು ತಂದೆ ಜನ್ಮ ಕೊಟ್ಟ ತಂದೆಯನ್ನ ತಾತ್ಸಾರ ಮಾಡಿ ಧಿಕ್ಕರಿಸುವುದನ್ನು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಇದು ಒಳ್ಳೇದಲ್ಲ. ಇದು ದೇವರ ಮಕ್ಕಳಿಗೆ ಒಳ್ಳೇದಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ, ನಾನೆಲ್ಲ ತೆಗೆದ್ರ ವಾಕ್ಯಗಳನ್ನ ತುಂಬಾ ಶಾಪವಿದೆ. ಹಳ್ಳಕೊಳ್ಳದ ಕಾಯಿಗಳು ಕುಕ್ಕುತ್ತವೆ, ರಣಹದ್ದುಗಳು ತಿಂದು ಬಿಡುತ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯ ಮಕ್ಕಳೇ, ಬಹಳ ಎಚ್ಚರಿಕೆ ಆಗಿರಿ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಸನ್ಮಾನಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಧರ್ಮ, ವಾಗ್ದಾನ ಸಹಿತವಾದ ಆಜ್ಞೆ. ಇದು ಏನು? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿನಗೆ ಮೇಲಾಗ್ತದೆ, ನೀನು ಭೂಮಿ ಮೇಲೆ ಬಹುಕಾಲ ಬದುಕುವೆ ಅಂತ ಕೊಡಲ್ಪಟ್ಟಿದೆ. ಈ ಆಜ್ಞೆ ಅಲ್ಲದೆ ಬೇರೆ ಯಾವ ಆಜ್ಞೆಗೂ ವಾಗ್ದಾನ ಇಲ್ವಂತೆ. ಅರ್ಥ ಆಯ್ತಾನೆ ಹೇಳದ್ದು? 10 ಆಜ್ಞೆಗಳಿದೆಯಲ್ಲ, ನಿಮಗೆ 10 ಆಜ್ಞೆಗಳು ಕೊಡಲ್ಪಟ್ಟಿದೆಯಲ್ವಾ? 10 ಆಜ್ಞೆಗಳಲ್ಲಿ ಮೊದಲನೇದು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ. ಎರಡನೇದೇನು? ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಅಂತ. ಮೂರನೇದೇನು? ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಅಂತ. 4ನೇದೇನು? ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಅಂತ. 5ನೇದೇನು? ನರಹತ್ಯ ಮಾಡಬಾರದು ಅಂತ. 6ನೇದು ವ್ಯಭಿಚಾರ ಮಾಡಬಾರದು. 7ನೇದು ಅದಕ್ಕಿಂತ ಮುಂಚೆ ನಿನ್ನ ತಂದೆ ತಾಯಿಗಳನ್ನ 5ನೇದೇ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕಂತ ಅಲ್ವಾ? 5ನೇದಲ್ಲಿ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ ಹೇಳಿ ಅಲ್ಲಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ಗೊತ್ತುಂಟ ನಿಮಗೆ? ಅದೇ ವಾಗ್ದಾನ ಸಹಿತವಾದ ಆಜ್ಞೆ ಅಂತ ಹೇಳುವಂಥದ್ದು. ವಾಗ್ದಾನ ಸಹಿತವಾದ ಆಜ್ಞೆ ಅಂದ್ರೆ ಅದರಲ್ಲಿ ಒಂದು ಪ್ರಾಮಿಸ್ ಇದೆ ಅಂತ. ಪ್ರಾಮಿಸ್ ಇದೆ ಅಂತಂದ್ರೆ ಹೀಗೆ ಮಾಡಿದ್ರೆ ನಿನಗಿಂತ ಆಶೀರ್ವಾದ ಆಗ್ತದೆ ಅಂತದ್ದು ಪ್ರಾಮಿಸ್ ಅದು. ಆದ್ರೆ ಬೇರೆದಕ್ಕೆ ಯಾವುದಕ್ಕೆ ಆ ಪ್ರಾಮಿಸ್ಗಳು ಕೊಡಲ್ಪಟ್ಟಿಲ್ಲ ಅಲ್ಲಿ ಬೇರೆ ಆಜ್ಞೆಗಳಿಗೆ. ಆದ್ರೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂಬತಕ್ಕಂಥ ಆಜ್ಞೆಗೆ ಒಂದು ವಾಗ್ದಾನವಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಂದು ವೇಳೆ ಆ ವಚನವನ್ನು ನಾವು ತೆಗೆದ್ರೆ ಒಳ್ಳೇದಂತ ನೆನೆಸ್ತೇನೆ. ಅಲ್ಲಿ ಏನು ವಾಗ್ದಾನ ಕೊಡಲ್ಪಟ್ಟಿದೆ ನೋಡಿ. ನಾನು ಬಾಯಲ್ಲಿ ಹೇಳಿದ್ದೇನೆ, ವಾಕ್ಯದಲ್ಲಿ 20ನೇ ಅಧ್ಯಾಯಕ್ಕೆ ಬನ್ನಿವ. ವಿಮೋಚನ ಕಾಂಡ 20ನೇ ಅಧ್ಯಾಯ, ಅಲ್ಲಿ 10 ಆಜ್ಞೆಗಳು ಇರುವಂತಹ ಅಧ್ಯಾಯ. ಅಲ್ಲಿ ನೋಡುವಾಗ ನೋಡಿ 12ನೇ ವಚನ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಅರ್ಥ ಆಯ್ತಾ?
ಇದು ಯಾವ್ದಕ್ಕಾರು ಬೇರೆ ಆಜ್ಞೆಗಳಿಗೆ ಕೊಡಲ್ಪಟ್ಟಿದೆ ವಾಗ್ದಾನ ಇಲ್ಲ. ಅದಕ್ಕೆ ಇದನ್ನ ಹೇಳುವಂಥದ್ದು ವಾಗ್ದಾನ ಸಹಿತವಾದ ಆಜ್ಞೆ. ಎಫೆಸದವರಿಗೆ ಬರೆದ ಪತ್ರಿಕೆ, ಅಲ್ಲಿ ಬರೆಯಲ್ಪಟ್ಟಿದ್ದ ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬನ್ನಿ. 6ನೇ ಅಧ್ಯಾಯ ಅಲ್ಲಿ ನೋಡುವಾಗ 6ನೇ ಅಧ್ಯಾಯ 1ನೇ ವಚನ, ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ನಿನಗೆ ಮೇಲಾಗ್ತದೆ, ಭೂಮಿಯಲ್ಲಿ ಬಹುಕಾಲ ಬದುಕುವಿ. ಅದರಿಂದ ಪ್ರಿಯರೇ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಥವಾ ಅವ್ರ ಮಾತನ್ನ ಕೇಳಬೇಕೆಂಬುದಾಗಿ ಹೇಳೋದನ್ನ ನೋಡುವಂತರಾಗಿದ್ದೇವೆ. ಅದರಿಂದ ನಂತರ ಕೊಲೊಸ್ಸೆ ಪತ್ರಿಕೆಯಲ್ಲಿ ಓದುವಾಗ ನಾನು ಯಾಕೆ ಅದನ್ನ ಹೇಳ್ತೀನಿ ಎಂಬುದಾಗಿ ಹೇಳೋಕೆ, ಇವತ್ತು ನಾವು ಮಕ್ಕಳು ಯಾರು ಸಹ ಇಂಥ ಒಂದು ಭಯಂಕರ ಸ್ಥಿತಿಗೆ ಹೋಗಬಾರ್ದಂತ, ಇಂಥ ಒಂದು ಕ್ರೂರತ್ವಕ್ಕೆ ಹೋಗಬಾರ್ದಂತ. ಯಾವುದು? ತಂದೆ ತಾಯಿಗಳ ಮಾತನ್ನ ಕೇಳದೇ ಇರ್ತಕ್ಕಂಥ ಸ್ಥಿತಿ ಕ್ರೂರತ್ವ, ಅದು ಕಠಿಣ ಕಾಲ ಎಂಬುದಾಗಿ ಹೇಳುವಂಥದ್ದು. ಓಕೆ, ನೋಡಿ ಇಲ್ಲಿ 20ನೇ ವಚನ, ಕೊಲೊಸ್ಸೆ ಪತ್ರಿಕೆ 3:20 ಬರೆಯಲ್ಪಟ್ಟ, ಮಕ್ಕಳೇ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚಿಕೆಯಾಗಿದೆ. ಗಮನಿಸಿ, ಕರ್ತನ ದೃಷ್ಟಿಯಲ್ಲಿ ಮಕ್ಕಳೇ ಮೆಚ್ಚಿಕೆಯಾಗಿದೆ. ಏನಂತ? ಯಾವುದು? ತಂದೆ ತಾಯಿಗಳ ಮಾತನ್ನು ಕೇಳುವಂಥದ್ದು. ಅದರಿಂದ ಈ ವಾಕ್ಯವನ್ನು ಉಲ್ಲಂಘಿಸಬಾರದು. ದೇವರ ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳುವುದು ಬಹಳ ಪ್ರಾಮುಖ್ಯವಾದದ್ದು. ಆದರೆ ಕಡೆ ದಿವಸಗಳಲ್ಲಿ ಏನಾಗ್ತದೆ ಅಂತಿದೆ? ತಂದೆ ತಾಯಿಗಳಿಗೆ ಅವಿಧೇಯರು ಎಂಬುದಾಗಿ ನಾವು ಓದ್ತಾ ಬಂದೇವಲ್ವೇ? ನಾವು ತಿಮೋಥೆಯನ ಪತ್ರಿಕೆಯಲ್ಲಿ ಓದುವಲ್ಲ, ಅಲ್ಲಿ ಕಡೆ ದಿವಸದ ಸೂಚನೆಗಳ ಕುರಿತಾಗಿ ಓದ್ತಾ ಇದ್ದೇವೆ. ಕಠಿಣ ದಿವಸಗಳು ಬರ್ತಾವಲ್ಲ, ಅದರ ಸೂಚನೆಗಳೇನು? ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು. ಓಕೆ, ಅವನೇನ್ ಮಾಡ್ದ ನನಗೆ ಅಂತಾರೆ ಅಲ್ವಾ? ಮೊದಲು ಅಪ್ಪ ಅಂತ ಉಪಕಾರ ಮಾಡಿದಾರೆ, ಅವ್ರಿಗೆ ಬಗ್ಗೆ ನಾವು ಏನು ಮಾತಾಡಬಾರ್ದು ಅನ್ನೋ ರೀತಿ ಮನೋಭಾವನೆ ಇತ್ತು. ಇವತ್ತು ಮಾಡಿಸ್ಕೊಂಡು ಏನ್ ಮಾಡ್ತಾರೆ? ಅವನೇನ್ ಮಾಡ್ದ ಎಂಬುದಾಗಿ ಹೇಳುವಂಥವ್ರು ಇದ್ದಾರೆ. ಪ್ರಿಯ ದೇವಜನ, ನಮ್ಮಲ್ಲಿ ಎಂದಿಗೂ ಹಂಗಿರಬಾರದು. ಉಪಕಾರ ನೆನೆಸದವರು. ಓಕೆ, ಏನೇ ಆಗಲಿ ಒಂದು ಸಣ್ಣ ಉಪಕಾರ ಪಡೆದರೂ ಸಹ ಅದು ಕೃತಜ್ಞತೆ ಇರುವಂತವ್ರಾಗಿರ್ಬೇಕು ನಾವು. ಇಲ್ಲಿ ನೋಡ್ತೀವಿ, ಉಪಕಾರ ನೆನೆಸದವರು, ದೇವ ಭಯ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು. ಓಕೆ, ದಮೆ ಇಲ್ಲದವರು ಎಂಬುದಾಗಿ ನೀವು ಹೇಳುವಾಗ ಕೆಲವು ವಿಷಯಗಳು ನಿಮಗೆ ಕೆಲವು ಪದಗಳು ಅರ್ಥವಾಗದೇ ಇರ್ಬೋದು, ಅದನ್ನು ಹೇಳ್ತೇನೆ. ದಮೆ ಇಲ್ಲದವರು ಎಂಬುದಾಗಿ ಹೇಳುವಾಗ ಸೆಲ್ಫ್ ಕಂಟ್ರೋಲ್ ಇಲ್ಲದಿರುವಂಥವ್ರು ಅಂತ. ಇವತ್ತು ಯಾರು ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಎಲ್ಲ ದುಡುಕಿ ಹೋಗ್ತಾರೆ ಅಲ್ವೇ? ಸ್ವಲ್ಪನೂ ತಡ್ಕೊಳ್ಳಲ್ಲ. ಕೋಪ ಬಂದ್ರೆ ಹಂಗೇನೆ ಬಿಡ್ತಾರೆ ಅಲ್ವೇ? ಇನ್ನೇನೋ ಬಂದ್ರೆ ಹಂಗೇನೆ ಹೋಗ್ತಾರೆ. ದುಡುಕುವಂಥದ್ದು ಸೆಲ್ಫ್ ಕಂಟ್ರೋಲ್ ಅಂದ್ರೆ ಸ್ವನಿಯಂತ್ರಣ ಇಲ್ಲದೆ ಬದುಕುವಂತ ಜೀವನ. ಓಕೆ, ಅದರಿಂದ ಆ ದಮೆ ಇಲ್ಲದವರು. ನಂತರ ಉಗ್ರತೆ ಉಳ್ಳವರು. ಓಕೆ, ಉಗ್ರತೆ ಉಳ್ಳವರು ಅಂತ ನಿಮಗೆ ಹೇಳೋದು ಬೇಕಿಲ್ಲ. ಟಿವಿಗಳು ನೋಡಿದ್ರೆ ಸಾಕು, ನ್ಯೂಸ್ಗಳು ನೋಡಿದ್ರೆ ಸಾಕು, ಎಷ್ಟು ಉಗ್ರತೆ ತುಂಬಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಲ್ವೇ? ದುಡ್ಡಿಗೋಸ್ಕರ ಅಪ್ಪನ ತಲೆ ಮೇಲೆ ಕಲ್ಲೆತ್ತ ಹಾಕುವಂತ ಮಕ್ಕಳಿದ್ದಾರೆ. ಏನು ಉಗ್ರತೆ ಅಲ್ವೇ ಅದು? ಮಕ್ಕಳನ್ನ ಕೊಲ್ಲುವಂತವರಿದ್ದಾರೆ, ಸಣ್ಣ ಮಕ್ಕಳನ್ನ ಕೊಲ್ಲುತ್ತಾ ಇದ್ದಾರೆ. ಉಗ್ರತೆ ಅಲ್ಲವೇ ಅದು? ಎಂತೆಂತ ಕಥೆಗಳು ನಡೀತಾ ಇದೆ ಇವತ್ತಿನ ದಿನಗಳು. ನೋಡುವ ಸಮಯದಲ್ಲಿ ಬಹಳ ಉಗ್ರರಾಗಿ ಕೆಲ ಕಾರ್ಯ ಮಾಡ್ತಾ ಇದ್ದಾರೆ. ಅದರಿಂದ ಪ್ರಿಯರೇ, ಉಗ್ರತೆ ಉಳ್ಳವರು ಎಂಬುದಾಗಿ ನೋಡುತ್ತೇವೆ. ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಇದೊಂದು ಬಹಳ ಪ್ರಾಮುಖ್ಯವಂತ ಒಂದು ವಿಷಯ. ಏನು? ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವಂತವ್ರು. ಇವತ್ತು ದೇವರು ಬೇಕಿಲ್ಲ, ನನಗೆ ಹೊಟ್ಟೆ ತುಂಬ ಸಾಕು, ನಾನು ಈ ಲೋಕದಲ್ಲಿ, ಈ ಜೀವನದಲ್ಲಿ ಸುಖ ಸಂತೋಷ ಪಡಬೇಕು, ತಿಂದು ಕುಡಿದು ಮಜಾ ಮಾಡಬೇಕು, ಇದನ್ನ ಪ್ರೀತಿ ಮಾಡುವಂಥದ್ದು. ಇವತ್ತು ಯಾರಿಗೆ ದೇವರು ಬೇಕು ಪ್ರಿಯರೇ? ಪಾರ್ಟಿ, ಫಂಕ್ಷನ್ ಅಲ್ವಾ? ಏನು? ತಿನ್ನು, ಕುಡಿ, ಮಜಾ ಮಾಡಷ್ಟೇ, ಡ್ಯಾನ್ಸ್ ಮಾಡು. ಈ ರೀತಿ ಲೋಕದಲ್ಲಿ ನಾವಿರುವಂಥದ್ದು. ಮೊದಲು ಅಷ್ಟೇನಿಲ್ಲ. ಈ ಕುಡಿದು ತಿಂದು ಡ್ಯಾನ್ಸ್ ಮಾಡಿದ್ರೆ ಜನಗಳೇನು ಹೋಗಿತಾರೆ, ನಾಚಿಕೆ ಆಗಲ್ಲ ನಮಗೆ ಅಂತ ಸುಮ್ಮನಿರ್ತಿರು. ಈಗೇನಿಲ್ಲ, ಎಲ್ಲ ಕಳೆದೋಗಿದೆ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಯಾರ ಮಧ್ಯದಲ್ಲಿ ಬೇಕಾದ್ರೂ ಕುಣಿತಾರೆ, ಕುಡ್ಕೊಂಡು ತಿಂದ್ಕೊಂಡು. ಅಂತ ಸ್ಥಿತಿಯಲ್ಲಿ ಇವತ್ತಿರುವಂಥದ್ದು. ಯಾರು ಮೊದಲು ಸಣ್ಣ ಮಕ್ಕಳು ಕುಣಿತಿರು ಬಿಡಿ, ಪರವಾಗಿಲ್ಲ, ಸಣ್ಣ ಮಕ್ಕಳು. ಇವತ್ತೆಲ್ಲ ಯಾರು
ಆಂಟಿಯರು ಅಜ್ಜಿ ತಾತಂದ್ರು ಸಹ ಕುಣಿತಾರೆ, ಗೊತ್ತುಂಟ ನಿಮಗೆ? ಅಜ್ಜಿಗೂ ಸಹ ಸಿನಿಮಾ ಹಾಡು ಹಾಕೊಟ್ಬಿಟ್ರೆ ಏನ್ ಮಾಡ್ತಾಳೆ, ಅವಳು ಸಹ ಡ್ಯಾನ್ಸ್ ಮಾಡ್ತಾಳೆ. ಆ ರೀತಿ ಲೋಕದಲ್ಲಿ ನಾವಿರುವಂತದ್ದು. ಏನು ಇವತ್ತು ಭೋಗಗಳನ್ನೇ ಪ್ರೀತಿಸುವಂತದ್ದು, ದೇವರಲ್ಲ. ಅಂಥ ಲೋಕದಲ್ಲಿ ನಾವಿರುವಂತದ್ದು, ಅಂಥ ದಿನಗಳು ಇದು. ಅದಕ್ಕೆ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವಂತವರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರೆಂಬುದಾಗಿ ನೋಡುತ್ತೇವೆ. ಭಕ್ತಿಯ ವೇಷ ಇದೆ, ಆದ್ರೆ ಏನ್ ಬೇಡ, ಅದರ ಬಲ ಬೇಡ. ವೇಷ ಅಂದ್ರೆ ಇದು ನಿಜವಾಗಲೂ ಇದು ಧಾರ್ಮಿಕತೆಯಲ್ಲೇ ಇರುವಂತದ್ದು. ಇದು ಅಂದ್ರೆ ಧಾರ್ಮಿಕ ಗುಂಪಿನಲ್ಲಿರುವಂತಹ ಒಂದು ಮೋಸ ಇದು. ಇನ್ನೊಂದು ಹೇಳ್ಬೇಕಾದ್ರೆ ಈ ಪ್ರಾರ್ಥನೆಗಳಲ್ಲಿ ಇರುವಂತ ಒಂದು ಮೋಸ ಇದು. ಅಂದ್ರೆ ಬಹಳ ಭಕ್ತರಂತೆ ನಟನೆ ಮಾಡ್ತಾ ಇದ್ದೇವೆ, ನಿಜವಾದ ಬಲ ಇಲ್ಲ ನಮಗೆ ಅಂತ. ಪ್ರಾರ್ಥನೆ ಮಾಡುವಾಗಲೂ ಸಹ ಇವನಂತ ಭಕ್ತ ಇಲ್ಲ ಅಂತ ಮಾಡ್ತೇವೆ, ಆದ್ರೆ ಅದರ ಬಲ ಇಲ್ಲ. ಭಕ್ತಿಯ ವೇಷ, ಭಕ್ತಿಯ ವೇಷ ಅಷ್ಟೇನೆ, ಒಳಗೆ ನಿಜವಾದ ಭಕ್ತಿ ಇಲ್ಲ. ಪ್ರಿಯ ದೇವಜನರೇ, ಯಾವುದೇ ವೇಷವನ್ನು ಹಾಕಿಕೊಂಡು ಹೋಗ್ಬಾರ್ದು ನಾವು. ಇವತ್ತು ಎಷ್ಟು ವೇಷಗಳು ನಡೀತಾ ಇದೆ, ಭಕ್ತಿಯ ವೇಷ, ಅದರ ಬಲವನ್ನು ಬೇಡ ಅನ್ನುವಂಥವರಾಗಿದ್ದಾರೆ. ಅದರಿಂದ ವೇಷಧಾರಿಗಳಾಗಿರಬಾರ್ದು. ಇದು ಕಠಿಣ ಕಾಲ. ಈ ಕಠಿಣ ಕಾಲದ ಸೂಚನೆಗಳನ್ನ ನೋಡ್ತಾ ಬಂದೆವು. ಒಂದು 19 ವಿಷಯಗಳಿದೆ, ಅಲ್ಲಿ ನೋಡ್ತೇವೆ. ಏನಿದು ಮನುಷ್ಯರಲ್ಲಿ ಆಗ್ತಕ್ಕಂಥ, ಅವರ ಗುಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಈಗಾಗಲೇ ಎಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ಸ್ವಾರ್ಥ ಚಿಂತನೆ ಇಲ್ವೋ? ಇದೆ, ಮೊದಲಿಗಿಂತ ಜಾಸ್ತಿ ಆಗ್ತಾ ಇದೆ. ಹಣದಾಸೆ ಇಲ್ವೋ? ಜಾಸ್ತಿ ಆಗ್ತಾ ಇದೆ. ಯಾಕೆ? ಓಟಿ ಡ್ಯೂಟಿ ಎಲ್ಲ ಮಾಡ್ತಾನೆ. ಯಾಕೆ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಫಾರಿನ್ಗೆ ಹೋಗ್ತಾನೆ? ಏನಕ್ಕೆ ಹೇಳಿ? ನಾನು ಹೋಗೋದು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ನಮ್ಮ ಗುರಿ ಹಣದ ಮೇಲೆ ಪ್ರೀತಿ ಇಟ್ಕೊಂಡು ಹೋಗೋದು ಬೇಡ. ಎಲ್ಲವನ್ನು ಕಳ್ಕೊಂಡು, ಎಲ್ಲವನ್ನು ಬಿಟ್ಟು, ಹಣಕ್ಕಾಗಿ ಕುಟುಂಬ ಜೀವನ ಬಿಟ್ಟು, ಮಕ್ಕಳನ್ನು ಬಿಟ್ಟು, ಅವ್ರಿಗೆ ಪ್ರೀತಿ ತೋರಿಸೋದನ್ನು ಬಿಟ್ಟು, ಅವ್ರನ್ನ ಸಾಕಿ ಸಲಹದ ತಂದೆ ಪ್ರೀತಿಯನ್ನ ಕೊಡದೆ 2 ವರ್ಷ 5 ವರ್ಷ ಹೊರಗಡೆ ಇದ್ದು ಮನೆಗೆ ಬಂದಾಗ ಆ ಮಗು ಬೆಳೆದಿರ್ತದೆ, ಬಂದಾಗ ನೋಡ್ಬಿಟ್ಟು ಅಮ್ಮ ಯಾರೋ ಅಂಕಲ್ ಬಂದ್ರೆ ಅಂತದ ಅಷ್ಟೇ. ಆಮೇಲೆ ಹೌದು ತಾನೆ? ಒಂದು 5 ವರ್ಷ ಆದ್ಮೇಲೆ ಬಂದ್ಮೇಲೆ ಆ ಮಗು ಎಳೆದು ನಿಂತಿರ್ತದೆ, ಆಮೇಲೆ ಯಾವ್ದೋ ಅಂಕಲ್ ಬಂದ್ರಮ್ಮ ಅಂತ ಹೇಳ್ತಾರೆ ಅಷ್ಟೇ, ಅಪ್ಪ ಅಂತ ಹೇಳಲ್ಲ. ಯಾಕೆ ನಾನು ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಹಣ, ಈ ರೀತಿ ಹಣದ ಮೋಹದಿಂದ ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಅದು ನಡೀತಾ ಇದೆ ಪ್ರಿಯರೇ. ಅದರಿಂದ ನಮಗೆ ಹಣ ಬೇಕು ಬೇಡ ಅಂತಲ್ಲ, ಅದು ನಮ್ಮ ಸರ್ವೆಂಟ್ ಆಗಿರ್ಬೇಕಷ್ಟೇನೆ, ನಮ್ಮ ಯಜಮಾನ ಆಗಬಾರ್ದು. ಅದು ನಮ್ಮ ಕಾಲ್ನಲ್ಲಿ ಇರಬೇಕು. ಅದು ನಮ್ಮ ತಲೆ ಮೇಲೆ ಇಟ್ಕೋಬಾರ್ದು, ಉಪಯೋಗಿಸ್ಬೇಕು, ಅದನ್ನು ಪ್ರೀತಿ ಮಾಡಬಾರ್ದು ಅಷ್ಟೇ. ಅದರಿಂದ ಇವತ್ತೆಲ್ಲ ಹಣಕ್ಕಾಗಿ ಏನೆಲ್ಲ ಕಥೆಗಳು ಮಾಡ್ತಾ ಇದ್ದಾರೆ. ಹಣದಾಸೆ ಸಕಲ ವಿಧದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಹೇಳುವಾಗ ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ ಪ್ರೇರೆ. ಅದರಿಂದ ದೇವರ ವಾಕ್ಯ ಹೇಳಿದೆ, ನೀವು ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ದ್ರವ್ಯಾಶೆ ಅಂದರೆ ದ ಲವ್ ಆಫ್ ಮನಿ ಅಂತ, ಹಣವನ್ನು ಪ್ರೀತಿ ಮಾಡಬೇಡಿ ಅಂತ. ನಿಮಗೇನಿದೆ ತೃಪ್ತರಾಗಿರಿ, ನಾನು ನಾಳೆ ನಿಮ್ಮನ್ನು ಕೈ ಬಿಡಲ್ಲ ಅಂತ ದೇವರು ಹೇಳುವಂಥದ್ದು. ಅದರಿಂದ ಪ್ರೇರೆ, ದೇವರಿಂಥ ವಾಗ್ದಾನ ಕೊಟ್ಟಿರೋದ್ರಿಂದ ನಾವು ಧೈರ್ಯವಾಗಿರೋಣ. ಆದರೆ ಲೋಕದಲ್ಲಿ ಯೇಸು ಕ್ರಿಸ್ತನ ಬರೋಣದ ದಿನಗಳು ಸಮೀಪವಾಗ್ತಿರೋದ್ರಿಂದ ಇದೆಲ್ಲ ಈ ಕಠಿಣ ಕಾಲಗಳಲ್ಲಿ ಇಂಥ ಮನುಷ್ಯರ ಹೃದಯ ಅಥವಾ ಮನುಷ್ಯರ ಜೀವನ ಬದಲಾಗ್ತದೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ನಂತರ ನಾವು ಮತ್ತೊಂದು ವಾಕ್ಯ ಭಾಗ ನೋಡೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ಲೋಕದಲ್ಲಿ ನಡೀತಕ್ಕಂಥ ಸಂಗತಿಗಳು, ಪ್ರಕೃತಿಯಲ್ಲಿ, ಲೋಕದಲ್ಲಿ, ದೇಶದ ಮೇಲೆ ಏನೆಲ್ಲ ನಡೀತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 24ನೇ ಅಧ್ಯಾಯ 1ರಿಂದ 7ನೇ ವಚನ ಓದಿಕೊಳ್ಳುವಂತರಾಗಿರೋಣ. ನಾನು ಸುಮ್ಮನೆ ಓದ್ತೇನೆ, ಕೆಲವು ವಿಷಯಗಳು ನಿಮಗೆ ಕನ್ನಡ ಆದ್ದರಿಂದ ಅರ್ಥವಾಗ್ತದೆ. 24:5ರಿಂದ 7 ಅಲ್ಲಿ ಗಮನಿಸಿ. ಯಾಕೆಂದ್ರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಅಲ್ವೇ? ನಾನು ಕ್ರಿಸ್ತನು ಅಂದ್ರೆ ಸುಳ್ಳು ಕ್ರಿಸ್ತರು ಬರ್ತಾರೆ ಅಂತ. ಸುಳ್ಳು ಕ್ರಿಸ್ತರು ಎದ್ದು ಬರುತ್ತಾರೆ. ನಾನು ಕ್ರಿಸ್ತನು ಎಂದು ಹೇಳಿಕೊಂಡು ಎಷ್ಟೋ ಜನರನ್ನ ಮೋಸಗೊಳಿಸ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. ನಂತರ ಅಷ್ಟು ಮಾತ್ರ ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು.
ಯುದ್ಧಗಳಾಗ್ತವೆ, ಜೊತೆಯಲ್ಲಿ ಯುದ್ಧ ಆಗ್ತದೆ ಅಂತ ರೂಮರ್ಸ್ ಕೇಳ್ಕೊಳ್ಬೇಕಾಗ್ತದೆ ಅಥವಾ ಸುದ್ದಿಗಳನ್ನು ಕೇಳಿಸ್ಕೊಳ್ಬೇಕಾಗ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಮತ್ತೆ ನೋಡುವ ಸಮಯದಲ್ಲಿ 7ನೇ ವಚನಕ್ಕೆ ಬನ್ನಿ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು. ಓಕೆ, ಇದೆಲ್ಲ ಯೇಸು ಕ್ರಿಸ್ತನ ಬರುಣದ ಸೂಚನೆಯನ್ನು ಯೇಸುವೆ ತನ್ನ ಬಾಯಲ್ಲಿ ಹೇಳ್ತಾ ಇರುವಂಥದ್ದು. ಇದನ್ನ ಜನಕ್ಕೆ ಜನ ವಿರೋಧವಾಗಿ, ರಾಜ್ಯಕ್ಕೆ ರಾಜ್ಯ ವಿರೋಧವಾಗಿ ಹೇಳುತ್ತವೆ. ಒಂದು ಜಾತಿ ಕಂಡ್ರೆ ಮತ್ತೊಂದು ಜಾತಿಗೆ ಜನಾಂಗಗಳು, ಜನಕ್ಕೆ ಜನ ವಿರೋಧ, ರಾಜ್ಯಕ್ಕೆ ರಾಜ್ಯ ವಿರೋಧ. ತಮಿಳುನಾಡು ಕಂಡ್ರೆ ಕರ್ನಾಟಕ ಅಲ್ಲ, ಕರ್ನಾಟಕ ಕಂಡ್ರೆ ತಮಿಳುನಾಡು ಅಲ್ಲ, ಈ ರೀತಿಯಾದಂಥ ಒಂದು ಉದಾಹರಣೆಗಳು ಅಲ್ವೇ. ಈ ರೀತಿಯಾಗಿ ರಾಜ್ಯಕ್ಕೆ ರಾಜ್ಯ ವಿರೋಧ. ಅಷ್ಟು ಮಾತ್ರವಲ್ಲ, ನಾವು ನೋಡ್ತೇವೆ ನಂತರ ಹೇಳುವವು, ಬರಗಳು ಬರುವವು, ಭೂಕಂಪಗಳು ಆಗುವವು. ಅಲ್ಲಿ ನೋಡ್ತೇವೆ ಬರಗಳು ಬರುವವು, ಭೂಕಂಪಗಳು ಆಗುವವು. ಅಂದ್ರೆ ಅಲ್ಲಲ್ಲಿ ಬರಗಾಲಗಳು ಬರ್ತವೆ, ನಂತರ ಅಲ್ಲಲ್ಲಿ ಭೂಕಂಪಗಳಾಗ್ತದೆ. ಅಂದ್ರೆ ಈಗ ಲೆಕ್ಕಾಚಾರದ ಪ್ರಕಾರ ಭೂಕಂಪ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಬರಗಾಲನೂ ಸಹ ವರ್ಷಕ್ಕಿಂತ ವರ್ಷಕ್ಕೆ ಅದು ಜಾಸ್ತಿ ಆಗ್ತದೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ಬರಗಾಲಗಳು ಬರ್ತವೆ, ಭೂಕಂಪಗಳಾಗ್ತವೆ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಯಾವಾಗ ಹೇಳಿದಂಥದ್ದು? 2000 ವರ್ಷಗಳ ಹಿಂದೆನೇ ಹೇಳಿದಂಥ ಮಾತು. ಇವತ್ತು ಅದೆಲ್ಲ ಏನಾಗ್ತಾ ಐತೆ? ಜಾಸ್ತಿ ಆಗುವುದನ್ನ ನಾವು ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲ ನೋಡಿ, ಹಾಗೇನೆ ನಾವು 7ನೇ ವಚನ ಓದ್ವಲ್ಲ, ನಂತರ ಮುಂದೆ 15ನೇ ವಚನಕ್ಕೆ ಬರೋಣ. ಅಲ್ಲಿ ಕೆಲವು 10 ಸೂಚನೆಗಳ ಕುರಿತಾಗಿ ನೋಡ್ತೇವೆ. 12ನೇ ವಚನ ಓದೋಣ. 12ರಿಂದ 38 ಓದ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಏನಾಗ್ತದೆ? ಅಧರ್ಮ ಹೆಚ್ಚಾಗ್ತದಂತೆ, ಪ್ರೀತಿಯು ಸಹ ತಣ್ಣಗಾಗಿ ಹೋಗ್ತದೆ. ಅನೇಕರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಯಾಕೆಂದ್ರೆ ಅಧರ್ಮ ಹೆಚ್ಚಾಗ್ತಿರೋದ್ರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗ್ತದೆ ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ನಂತರ ಮುಂದೆ ಅನೇಕ ವಿಷಯಗಳುಂಟು. ಪ್ರೀತಿ, ಅಧರ್ಮ ಹೆಚ್ಚಾಗುವಂಥದ್ದು, ಪ್ರೀತಿ ಕಡಿಮೆ ಆಗುವಂಥದ್ದು. ನಂತರ ಅಷ್ಟು ಮಾತ್ರವಲ್ಲದೆ ನಾವು ನೋಡುವಾಗ, ನೀವು ಮುಂದೆ ಬರುವ ಸಮಯದಲ್ಲಿ 38ನೇ ವರ್ಷದಲ್ಲಿ 38 ವಚನಕ್ಕೆ ಬರೋಣ. ಅಲ್ಲಿ ನೋಡಿ, ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡುಕೊಂಡು ಹೋಗುವ ತನಕ ಏನು ತಿಳಿದೇ ಇದ್ದರಲ್ಲ, ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ಒಂದು ಜಲಪ್ರಳಯ ದಿನಗಳಂತೆ ಇರ್ತದೆ, ನೋಹನ ದಿನಗಳಂತೆ ಇರ್ತದೆ. ಆ ಜಲಪ್ರಳಯ ನೋಹನ ದಿನಗಳಂತೆ ಇರ್ತದೆ ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನ, ಆತನ ಬರುಣದ ದಿನ ನೋಹನ ಕಾಲದಂತೆ ಇರ್ತದೆ ಎಂಬುದಾಗಿ, ನೋಹನ ದಿವಸಗಳಂತೆ ಇರ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಹನ ದಿವಸಗಳು ಹೇಗಿತ್ತು? ನೋಹನ ದಿವಸಗಳು ಹೇಗಿತ್ತು ಅಂದ್ರೆ ಜನರು ಹೇಗೆ ಬದುಕ್ತಾ ಇದ್ರು ಎಂಬುದಾಗಿ ಹೇಳುವಂಥದ್ದಲ್ಲಿ. ಜನರು ಹೇಗೆ ಬದುಕ್ತಾ ಇದ್ರು? ಜನರು ಉಣ್ಣುತ್ತಿದ್ರು, ಕುಡಿಯುತ್ತಿದ್ರು, ಮದುವೆ ಮಾಡಿಕೊಡ್ತಾ ಇದ್ರು. ಆಯ್ತಲ್ವೇ? ಮತ್ತು ಇನ್ನೇನು ಬೇಕಿರಲಿಲ್ಲ ಅವ್ರಿಗೆ, ಇನ್ಯಾವ ಸಂಗತಿನೂ ಬೇಕಿಲ್ಲ. ನೋಹ ಬಂದು ಜಲಪ್ರಳಯ ಬರ್ತಾ ಇದ್ರೆ ನಮಗೆ ಊಟ, ಕುಡಿಯೋದು, ಮದುವೆ ಮಾಡೋದು ಸಾಕು, ಇನ್ನೇನು ವಿಷಯ ಬೇಡ. ಹಂಗೆ ಹೇಳ್ತಿರೋದಿಲ್ಲ, ಏನು ತಿಳಿದವರಾಗಿದ್ರು ಅಂತ, ಬೇರೆ ಯಾವ ವಿಷಯನೂ ಬೇಡ, ನಮಗೆ ಊಟ ಇದ್ರೆ ಸಾಕು, ಕುಡಿಲಿಕ್ಕಿದ್ರೆ ಸಾಕು ಅಲ್ವೇ? ಆ ಊಟ, ಕುಡಿಲಿಕ್ಕೆ, ತಿನ್ಲಿಕ್ಕೆ ಏನು ಮಾಡಬೇಕು? ಕುಡಿಲಿಕ್ಕೆ, ತಿನ್ಲಿಕ್ಕೆ ಏನು ಮಾಡಬೇಕು? ಮದುವೆ ಮಾಡಬೇಕು ಅಲ್ವಾ? ಅಲ್ಲಿ ತಾನೇ ಒಳ್ಳೆ ಪಾರ್ಟಿ ಸಿಕ್ಕೋದು ಮದುವೆಯಲ್ಲಿ. ಅದಕ್ಕೆ ಮದುವೆ ಮಾಡೋದು, ಮಾಡ್ಕೊಳ್ಳೋದು, ಮಾಡಿಕೊಡೋದು, ತಿನ್ನೋದು, ಕುಡಿಯೋದೇ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ಇವತ್ತು ಇವತ್ತು ಲೋಕದಲ್ಲಿ ನೀವು ಎಲ್ಲ ಕಡೆ ಗಮನಿಸ್ಕೊ ಬನ್ನಿ, 3 ಸಂಗತಿಗಳು ನಡೀತಾ ಇರೋದು ಅದಲ್ವೇ? 3 ಸಂಗತಿಗಳು. ಒಂದು, ಇಸ್ರಾಯೇಲ್ ಗೊತ್ತುಂಟಲ್ಲ, ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಕುಡಿದು ತಿಂದಾದ್ಮೇಲೆ ಎದ್ದು ಕುಣಿದಾಡಿದವರು ಅಲ್ವಾ? ಇವತ್ತು ಅದೇ ಮದುವೆಯಲ್ಲಿ ನೋಡಿದ್ರು ಸಹ ಡ್ಯಾನ್ಸು. ಮದುವೆ ಮನೆಗಳು ಗೊತ್ತುಂಟಲ್ಲ, ಮದುವೆಗೆ ಹೋದಾಗ ಎಲ್ಲ ಊಟ ಆಯಿತು, ಆಮೇಲೆ ಏನು ಮಾಡ್ತಾರೆ? ಅದೊಂದೊಂದು ಪ್ರೋಗ್ರಾಮೇ, ಡ್ಯಾನ್ಸ್ ಪ್ರೋಗ್ರಾಮ್ ಕೆಲವು ಕಡೆ. ಅದರಿಂದ ಪ್ರಿಯರೇ, ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿಲಿಕ್ಕೆ ಎದ್ದರು. ಅಂದ್ರೆ ಅರ್ಥ ನೋಹನ ದಿನಗಳಂತೆ ಇರುವಂಥ ದಿನಗಳು. ಹೀಗೆ ಅನೇಕ ಒಂದು ಸೂಚನೆಗಳನ್ನು ನೋಡುವಂತರಾಗಿದ್ದೇವೆ. ಇಲ್ಲಿ ಏನು? ಸುಳ್ಳು ಕ್ರಿಸ್ತರು ಬರ್ತಾರೆ, ಯುದ್ಧ ಆಗ್ತದೆ,
ಯುದ್ಧ ಆಗ್ತಾ ಇದೆ, ಆಗಿದೆ ಅಂತಕ್ಕಂಥ ಹೇಳುವಂಥ ವಿಷಯ, ಬರಗಾಲಗಳು ಬರುವಂಥದ್ದು. ನಂತರ ಇನ್ನೊಂದು ಪದ ಅಲ್ಲಿದೆ, ಪೆಸ್ಟಿಲೆನ್ಸ್ ಎಂಬುದು ಇಂಗ್ಲಿಷಲ್ಲಿ ಬರೆಯಲ್ಪಟ್ಟಿದೆ. ಪೆಸ್ಟಿಲೆನ್ಸ್ ಮೀನ್ಸ್ ಅಂಟು ರೋಗಗಳು ಬರ್ತವೆ ಅಂತ. ಓಕೆ, ಅಂಟು ರೋಗಗಳು ಬರ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯರೇ, ಅಂಟು ರೋಗ ಮತ್ತು ಭೂಕಂಪಗಳು, ಅಂಟು ರೋಗ ಈಗಾಗಲೇ ಒಂದು ಬಂದಿದೆ, ಯಾವುದು ಕೊರೋನಾ, ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಅದಕ್ಕೆ ನಾವೆಲ್ಲ ಹಿಂಗೆ ಕೂತ್ಕೊಂಡು ಕಲಿದಿರೋ ದೇವ್ರ ವಾಕ್ಯನ. ದೇವರಿಗೆ ಸ್ತೋತ್ರ, ಅದು ಅದರಿಂದ ದೇವ್ರ ವಾಕ್ಯ ಕಲೀಲಿಕ್ಕಾರು ನಮ್ಗೆ ಅನುಕೂಲ ಆಯ್ತು. ಅದರಿಂದ ಪ್ರಿಯರೇ, ಇಲ್ಲಿ ನೋಡೋ ಸಮಯದಲ್ಲಿ ಅಂಟು ರೋಗ ಬರ್ತದೆ. ಒಂದು ಸ್ಯಾಂಪಲ್ ಆಗಿ ಬಂದಿದೆ, ಮತ್ತೆ ಇನ್ನೂ ಬರಲಿಕ್ಕಿದೆ. ಓಕೆ, ನಂತರ ಅಷ್ಟು ಮಾತ್ರವಲ್ಲದೆ ಅಧರ್ಮ ಹೆಚ್ಚಾಗುವಂಥದ್ದು, ಬಹುಜನರ ಪ್ರೀತಿ ತಣ್ಣಗಾಗುವಂಥದ್ದು, ಮತ್ತು ಜನರು ತಿನ್ನೋದು, ಕುಡಿಯೋದು, ಮದುವೆ ಮಾಡಿಕೊಡುವಂಥ ಒಂದು ವಿಷಯಗಳು. ಅಂದರೆ ಮಾಡಬಾರ್ದಂತ ನಾನು ಹೇಳ್ತಾ ಇಲ್ಲ, ಆ ದೇವರ ಕಡೆ ಗಮನ ಕೊಡದೆ ಅದೇ ಆಗಿತ್ತು ಆಗುವಂಥ ದಿನಗಳು, ಇದು ಆಗಿರುವಂಥ ದಿನಗಳು. ಅದರಿಂದ ಇದು ಸೂಚನೆ ಆಗಿದೆ ಪ್ರಿಯರೇ. ನಂತರ ಮತ್ತೆ ಕೆಲವು ವಿಷಯಗಳನ್ನ ಹೇಳಲಿಕ್ಕಿದ್ದೇನೆ. ಮತ್ತೆ ಆತನು ಬರುವಂಥ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಮತ್ತೆ ಬೇರೆ ಕೆಲವು ಸೂಚನೆಗಳನ್ನ ನಾವು ನೋಡುವಂತರಾಗಿರೋಣ. ಅದು ಯೆರೂಸಲೇಮ್ ನಾಶ ಆಗುವಂಥದ್ದು. ಯೇಸು ಕರ್ತನು ಹೇಳಿದಂಥ ಮಾತು 21ನೇ ಅಧ್ಯಾಯ ಲೂಕನ್ ಸುವಾರ್ತೆ 20-24ನೇ ವಚನ ಓದಿಕೊಳ್ಳುವಂತರಾಗಿರೋಣ. ದ ಡಿಸ್ಟ್ರಕ್ಷನ್ ಆಫ್ ಜೆರುಸಲೇಮ್. ಲೂಕ 21:20-24. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಕ್ಕೆ ಹೋಗದಿರಲಿ. ಇಲ್ಲಿ ಗಮನಿಸಿ, ಆದರೆ ಆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕುವುದನ್ನು ನೀವು ಕಾಣುವಾಗ, ಅಂದ್ರೆ ಅರ್ಥ ಅದು ಹಾಳಾಗುವ ಕಾಲ ಸಮೀಪವಾಯಿತು ಅಲ್ವೇ. ಯೆರೂಸಲೇಮ್ ಹಾಳಾಗುವಂಥದ್ದು ಇದು ಸಂಕಟ ಕಾಲ ಅಂತ್ಯವಾಗುವ ಸಮಯದಲ್ಲಿ ಅಥವಾ ಸಂಕಟ ಕಾಲದ ಸಮಯದಲ್ಲಿ ಕಟ್ಟಲ್ಪಡುವಂಥ ಯೆರೂಸಲೇಮ್ ಹಾಳಾಗುವುದರ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಓಕೆ, ಆಗ ಕರ್ತನಾಂತ ಯೇಸು ಕ್ರಿಸ್ತನು ಅದು ಬರಲಿಕ್ಕಿರ್ತಕ್ಕಂಥ ಮತ್ತೊಂದು ಸೂಚನೆ ಅದು. ಓಕೆ, ಅದು ನಾನು ಯೇಸು ಕ್ರಿಸ್ತನ 2 ಹಂತಗಳ ಬರೋಣದ ಕುರಿತಾಗಿ ನಿಮಗೆ ಹೇಳಿದೆ ಅಂತ ನೆನೆಸ್ತೇನೆ. ಒಂದು ರ್ಯಾಪ್ಚರ್ ಅಂತ ಕರಿತೇವೆ. ರ್ಯಾಪ್ಚರ್ ಅಂದರೆ ಎತ್ತಲ್ಪಡುವಿಕೆ, ಅದು ಸಭೆಗಾಗಿ ಬರುವಂಥದ್ದು ಗುಪ್ತವಾದ ಬರೋಣ. ಎರಡನೇದು 7 ವರ್ಷ ಸಂಕಟ ಕಾಲ ಮುಗಿದ ಮೇಲೆ ಬಹಿರಂಗವಾಗಿ ಬರುತ್ತಾನೆ ಯೇಸು ಕರ್ತನು. ಅದು ಎಣ್ಣೆ ಮರಗಳ ಗುಡ್ಡದ ಮೇಲಕ್ಕೆ ಬರುತ್ತಾನೆ, ಆಯ್ತಲ್ವೇ. ಅದು ದೇವರ ವಾಕ್ಯದಲ್ಲಿ ಬರೆಯಲು ಅದು ಬಹಿರಂಗವಾದ ಬರೋಣ. ಈ ಎರಡು ಹಂತಗಳ ಬರೋಣವನ್ನ ಕುರಿತು ಸೆಕೆಂಡ್ ಕಮಿಂಗ್ ಎಂಬುದಾಗಿ, 2ನೇ ಬರೋಣ ಎಂಬುದಾಗಿ ಹೇಳುವಂಥದ್ದು ತಲ್ವೇ. ಈಗ 2ನೇ ಬರೋಣದಲ್ಲಿ 2ನೇ ಹಂತದಲ್ಲಿ ಬರುವಾಗ ಕಟ್ಟಲ್ಪಟ್ಟಿರುವಂಥ ಯೆರೂಸಲೇಮ್ ಹಾಳಾಗುವಂಥದ್ರ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಈಗಾಗಲೇ ಹಾಳಾಗಿದೆ, ಅದರ ಕುರಿತಾಗಿ ಹೇಳ್ತಾ ಇರುವಂಥದ್ದು. AD 70 ಕ್ರಿಸ್ತ ಶಕ 70 ಟೈಟಸ್ ಚಕ್ರವರ್ತಿ, ರೋಮನ್ ಚಕ್ರವರ್ತಿ ಬಂದು ಅದನ್ನ ಹಾಳು ಮಾಡಿದರು. ಇಡೀ ದೇವಸ್ಥಾನ ಎಲ್ಲ ಕೆಡವಲ್ಪಟ್ಟಿತು ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತುಂಟು. ಅದು ಯೇಸು ಕ್ರಿಸ್ತನು ತಾನು ಜೀವಂತವಾಗಿದ್ದಾಗ ಯೆರೂಸಲೇಮ್ ಅಥವಾ ದೇವಾಲಯ ಅದು ಕಲ್ಲಿನ ಮೇಲೆ ಕಲ್ಲು ಕೂತ್ಕೊಳ್ಳದೆ ಕೆಡವಲ್ಪಡ್ತದೆ ಎಂಬುದಾಗಿ ಹೇಳಿದರು. ಅದೇ ಪ್ರಕಾರ ಅದು ಕೆಡವಲ್ಪಟ್ಟಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇದು ಇಲ್ಲಿ ಮುತ್ತಿಗೆ ಹಾಕೋದು ಯಾವಾಗ ಅಂದರೆ, ಇದು ಸಂಕಟ ಕಾಲದಲ್ಲಿ ಆಗುವಂಥದ್ದು. ಯೆರೂಸಲೇಮ್ಗೆ ಮುತ್ತಿಗೆ ಹಾಕೋದಂದ್ರೆ ಇಸ್ರಾಯೇಲ್ ಬಂದು ಸೇರ್ಕೊಂಡಿರ್ತಾರೆ, ಅವರ ಪಟ್ಟಣ ವಶ ಮಾಡಿಕೊಂಡಿರ್ತಾರೆ, ಇಲ್ಲಿ ದೇವಸ್ಥಾನ ಕಟ್ಟಿರ್ತಾರೆ. ಆಗ ಆಂಟಿಕ್ರೈಸ್ಟ್ ಆಳ್ವಿಕೆಯಲ್ಲಿ, ಕ್ರಿಸ್ತ ವಿರೋಧಿ ಆಳ್ವಿಕೆಯಲ್ಲಿ ಮುತ್ತಿಗೆ ಹಾಕಲಿಕ್ಕೆ, ಹಾಳು ಮಾಡಲಿಕ್ಕೆ ಬರುವುದನ್ನ ಕರ್ತನಾಂತ ಯೇಸು ಕ್ರಿಸ್ತನು ಮುಂದಾಗಿ ಅದನ್ನ ಹೇಳಿರುವಂಥದ್ದಾಗಿದೆ. ಅದಾದ್ಮೇಲೆ ಕರ್ತನಾಂತ ಯೇಸು ಕ್ರಿಸ್ತನು ಬಹಿರಂಗವಾಗಿ ಭೂಲೋಕಕ್ಕೆ ಇಳಿದು ಬರುತ್ತಾರೆ. ಅದು ಬಹಿರಂಗವಾದ ಪ್ರತ್ಯಕ್ಷತೆ ಎಂಬುದಾಗಿ ನಾವು ನೋಡುವಂತಾಗಿದ್ದೇವೆ. ಓಕೆ, ನಂತರ ಮತ್ತೊಂದು ಸತ್ಯ, ಈ ಯೇಸು ಕ್ರಿಸ್ತನ ಬರೋಣಕ್ಕೆ ಸಭೆ ಸಂಪೂರ್ಣ ಆಗ್ಬೇಕಂತ. ಸಭೆ ಸಂಪೂರ್ಣ ಆಗ್ಬೇಕಂದ್ರೆ ರಕ್ಷಿಸಲ್ಪಡುವಂತವರ ಸಂಖ್ಯೆ ಸಂಪೂರ್ಣಗೊಳ್ಳಬೇಕು. ನಾವು ರೋಮಪತ್ರಿಕೆ 11:25 ವಚನ ಓದುವಾಗ ಬರೆಯಲ್ಪಟ್ಟಿದೆ, ಈ ಕರ್ತನಾಂತ ಯೇಸು ಕ್ರಿಸ್ತನು ಬರುವಂಥದ್ದು ಯಾವಾಗ ಅಂದ್ರೆ ಸಭೆ ಸಂಪೂರ್ಣ ಆದಾಗ, ಅಂದ್ರೆ ಅರ್ಥ ಲಾಸ್ಟ್ ವಿಶ್ವಾಸಿ ಯಾರಿದ್ದಾರೆ ನಂಬಲಿಕ್ಕೆ ಅವರೆಲ್ಲ ಬಂದು ಸಭೆಗೆ ಸೇರ್ಕೊಂಡಾಗ ತಕ್ಷಣ ಅಲ್ಲಿಗೆ ಎಂಡ್ ಆಗ್ತದೆ. ಅರ್ಥ ಆಯ್ತಾ? ಅಲ್ಲಿ ನೋಡಿ 25ನೇ ವಚನ ಓದೋಣ. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳದಂತೆ
ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಇಲ್ಲಿ ಹೇಳುವ ಸಮಯದಲ್ಲಿ ಅನ್ಯ ಜನರ ಸಮುದಾಯ ಅಂದ್ರೆ ಸಭೆ. ಓಕೆ, ಅವ್ರು ತಾನೇ ಸಭೆಯಲ್ಲಿ ಇರುವಂತದ್ದು. ಈಗ ಯಾರು ಮೊಂಡ್ರು? ಇಸ್ರಾಯೇಲ್ ಮೊಂಡರಾಗಿದ್ದಾರೆ. ಕೆಲವೊಂದು ಗುಂಪಿನವರು ಮೊಂಡರಾಗಿದ್ದಾರೆ. ಅವ್ರು ಇನ್ನೂ ಸಹ ಮೆಸ್ಸಿಯನ್ಗೋಸ್ಕರ ಕಾಯ್ತಾ ಇದ್ದಾರೆ. ಮೆಸ್ಸಿಯನ್ ಬಂದಿಲ್ಲ. ಆ ಮೆಸ್ಸಿಯನನ್ನು ಸಿಲುಬೆಗೆ ಹಾಕ್ಬಿಟ್ರು ಅವರು. ಈಗ ಸುಳ್ಳು ಮೆಸ್ಸಿಯನ್ಗೋಸ್ಕರ ಕಾಯ್ಕೊಂಡಿದ್ದಾರೆ, ಆಂಟಿ ಕ್ರೈಸ್ಟ್ಗೋಸ್ಕರ. ಅವ್ನು ಬಂದ್ಮೇಲೆ ಅವನೇ ಕ್ರಿಸ್ತನ ತಿಳ್ಕೊತಾರೆ. ಆಗ ಅವನು ಮಾಡುವಂಥ ಕಾರ್ಯಗಳು ಅರ್ಥವಾದಾಗ ನಾವು ನಮ್ಮ ಮೆಸ್ಸಿನ ಏನು ಮಾಡಿದ್ವಿ, ನಾವು ಶಿಲುಬೆಗೆ ಹಾಕಿ ಕೊಂದ್ವಿ ಅಂತ ತಿರುಗಿಕೊಳ್ಳುತ್ತಾರೆ. ಆಗ ಅವರೆಲ್ಲ ರಕ್ಷಿಸಲ್ಪಡುತ್ತಾರೆ. ಈಗ ಮೊಂಡತನ ಇದೆ. ಎಲ್ಲಿ ತನಕ ಅವ್ರ ಮೊಂಡತನ ಇದೆ? ಅನ್ಯ ಜನರ ಸಮುದಾಯ ಸ್ವರ್ಗಕ್ಕೆ ಸೇರುವ ತನಕ. ಅಂದ್ರೆ ಈ ಸ್ವರ್ಗಕ್ಕೆ ಸೇರ್ಬೇಕಾದ್ರೆ ಏನಾಗಬೇಕು? ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರಬೇಕು. ಆಗ ಯೇಸು ಕ್ರಿಸ್ತನ ಮಧ್ಯಾಕಾಶ ಬರಬೇಕಾದ್ರೆ ಏನಾಗಬೇಕು? ಯಾವ ವಿಶ್ವಾಸಿ, ಕೊನೆ ವಿಶ್ವಾಸಿ ನಾವು ಸಭೆಯಲ್ಲಿ ಸೇರ್ಬೇಕು. ಅಂದ್ರರ್ಥ ರಕ್ಷಿಸಲ್ಪಡಬೇಕಾದ ಕೊನೆಯ ವ್ಯಕ್ತಿ ರಕ್ಷಣೆ ಹೊಂದಬೇಕು. ಹಾಗಿದ್ರೆ ಆ ವ್ಯಕ್ತಿ ಯಾರು? ಆ ಲಾಸ್ಟ್ ವ್ಯಕ್ತಿ ಗೊತ್ತಿಲ್ಲ ನಮ್ಗೆ. ಆದ್ರೆ ಅವನ ರಕ್ಷಣೆ ಹೊಂದಿ ಸಭೆಗೆ ಸೇರಿದ ತಕ್ಷಣ ಆ ಗಳಿಗೆಲೆ ಯೇಸು ಕರ್ತನು ಮಧ್ಯಾಕಾಶಕ್ಕೆ ಪ್ರತ್ಯಕ್ಷ ಆಗ್ತಾರೆ. ಆಗ ನಾವು ಹೊರಟು ಹೋಗ್ತೇವೆ ಪ್ರೇರೆ. ಈಗಾಗಲೇ ಅನೇಕ ಆತ್ಮಗಳು ಸಭೆಗೆ ಸೇರ್ತಾ ಇದೆ, ಕರ್ತನ ನಂಬುವಂತವರಾಗಿದ್ದಾರೆ. ಇದೊಂದು ಸೂಚನೆ. ನಂತರ ಸುವಾರ್ತೆ ಎಲ್ಲ ಕಡೆ ಸಾಕ್ಷಿಗಾಗಿ ಸಾರಲ್ಪಡುತ್ತದೆ, ಆಗ ಅಂತ್ಯವು ಬರ್ತದೆ ಎಂಬುದಾಗಿ ಮತ್ತೇನು ಸುವಾರ್ತೆ 24 ನೋಡ್ತೇವೆ. ಸುವಾರ್ತೆ ಸಾಕ್ಷಿಗಾಗಿ ಎಲ್ಲ ಕಡೆ ಸಾರಲ್ಪಡುತ್ತದೆ, ಆಗ ಅಂತ್ಯವು ಬರ್ತದೆ ಎಂಬುದಾಗಿ. ಈಗಾಗಲೇ ಸಾಕಷ್ಟು ಮುಗಿಸಿದ್ದೇವೆ. ಸುವಾರ್ತೆ ಅನೇಕ ಕಡೆಗಳೆಲ್ಲ ಮುಗಿದಿದೆ. ಈವನ್ ಮನುಷ್ಯರು ತಿಂತಾರಲ್ಲ, ಆ ಸ್ಥಳಕ್ಕೂ ಸುವಾರ್ತೆ ಮುಟ್ಟಿದೆ. ಗೊತ್ತಾ? ಆಫ್ರಿಕಾ ಖಂಡದಲ್ಲಿ ಅನೇಕರು ಮನುಷ್ಯರು ತಿನ್ನತಕ್ಕಂಥ ಗುಂಪಿನ ಕಾಡಿನಲ್ಲಿ ವಾಸಿಸುವಂತವರೆಗೂ ಸುವಾರ್ತೆ ಮುಟ್ಟಿದೆ. ನಾವು ಕೆಲವು ಗುಡ್ಡಗಾಡಿಗೆಲ್ಲ ಹೋಗಿ ಸುವಾರ್ತೆ ಸಾರಿದ್ದೇವೆ. ಅಲ್ಲಲ್ಲಿ ಪೋಡುಗಳು ಅಂತ ಹೇಳ್ತೇವೆ, ಈ ಗಿರಿಜನರ ಪೋಡುಗಳು, ಒಂದೊಂದೊಂದು ಪೋಡುಗಳು ಅಲ್ಲಿರ್ತಾರೆ. ಅವರು ನಾವು ಹೋದಾಗೆಲ್ಲ ಓಡ್ಬಿಡ್ತಾರೆ ಮನೆ ಒಳಗಡೆ, ಯಾರು ಈಚೆಗೆ ಗೊತ್ತಿಲ್ಲ. ನಾಡಿನವ್ರು ಬಂದ್ರು ಅಂತೇಳಿ ನಮ್ಮ ನೋಡಿದ್ರೆ ಅವ್ರಿಗೆ ಭಯ ಆಯ್ತಿದ್ದು, ಓಡಿ ಒಳಗಡೆ ನುಗ್ಕೋತೀವಿ. ನಾವೇನು ಮಾಡಲ್ಲ, ಬನ್ನಿ ಅಂತ ಸುವಾರ್ತೆ ಹೇಳ್ತಾ ಇದ್ವಿ. ಅವ್ರಿಗೆಲ್ಲ ಸುವಾರ್ತೆ ಮುಟ್ಟಿದೆ. ಪೋಡುಗಳಿರ್ತಕ್ಕಂಥ ಜನರಿಗೆಲ್ಲ ಸುವಾರ್ತೆ ಮುಟ್ಟಿಸಿದ್ದೇವೆ. ಹೀಗೆ ದ್ವೀಪಗಳಿರ್ತಕ್ಕಂಥ ಸುವಾರ್ತೆ ಮುಟ್ಟಿದೆ. ಈಗಂತೂ ಸುವಾರ್ತೆಗೆ ಅಡ್ಡಿ ಇಲ್ಲ, ಯಾಕಂದ್ರೆ ಅನೇಕ ಮಾಧ್ಯಮಗಳಿವೆ. ಸುವಾರ್ತೆ ಹೆಚ್ಚಾಗಿ ಎಲ್ಲ ಕಡೆ ಯೇಸು ಕ್ರಿಸ್ತನ ಹೆಸರು ಸಾರಲ್ಪಡ್ತಾ ಇದೆ. ಆದ್ದರಿಂದ ಬಹಳ ಅಂತ್ಯದಲ್ಲಿ ನಾವಿದ್ದೇವೆ. ಬಹಳ ಇದು ಒಂದು ಸೂಚನೆ, ಸುವಾರ್ತೆಯು ಸಾಕ್ಷಿಗಾಗಿ ಸಾರಲ್ಪಡ್ತದೆ ಎಂಬುದಾಗಿ. ನಂತರ ಕ್ರಿಸ್ತ ವಿರೋಧಿ ಪ್ರತ್ಯಕ್ಷನಾಗ್ಲಿಕ್ಕಿದ್ದಾನೆ. ಕ್ರಿಸ್ತ ವಿರೋಧಿ ಬರುವಂಥದ್ದು ಅಂದ್ರೆ ಅರ್ಥ ಅಧರ್ಮ ಸ್ವರೂಪನು ಕಾಣ ಬರ್ತಾನೆ. ಅಂದ್ರೆ ಅರ್ಥ ಏನಂತಂದ್ರೆ, ಈಗಾಗಲೇ ಅವನು ರೆಡಿ ಆಗಿದ್ದಾನೆ. ಎಲ್ಲಿದ್ದಾನೆ, ಎಲ್ಲಿ ಬೆಳಿತಾನೆ ಅಂತ ಗೊತ್ತಿಲ್ಲ, ಬೆಳೀತಾ ಇದ್ದಾನೆ ಒಟ್ಟಾರೆ ಅಲ್ವೇ. ಕರ್ತನಾಥ ಯೇಸು ಕ್ರಿಸ್ತ ಮಧ್ಯಾಕಾಶಕ್ಕೆ ಬಂದಾಗ ಅವನ ತಕ್ಷಣ ಅಧಿಕಾರಕ್ಕೆ ಬರ್ತಾನೆ ಅಷ್ಟೇ. ಅದು ತೆಸಲೋನಿಕ ಪತ್ರಿಕೆ 2 ತೆಸಲೋನಿಕ 2:3 ಬರೆಯಲ್ಪಟ್ಟಿದೆ. 3-8 ತನಕ ಓದುವಾಗ ಅಲ್ಲಿ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆ ಕುರಿತಾಗಿ ಬರೆಯಲ್ಪಟ್ಟಿದೆ. ಗುಪ್ತವಾಗಿ ತನ್ನ ಅಧರ್ಮ ಕೆಲಸ ಮಾಡ್ತಾ ಇದ್ದಾನೆ, ಒಂದ್ ದಿವಸ ಬಯಲಿಗೆ ಬಂದು ಕೆಲಸ ಮಾಡ್ತಾನೆ. ಅದರಿಂದ ಪ್ರಿಯರೇ, ಇದೆಲ್ಲವೂ ಸಹ ಕರ್ತನಾಥ ಯೇಸು ಕ್ರಿಸ್ತನ ಬರುಣದ ಸೂಚನೆಗಳು ಆಗಿದೆ. ಅದರಿಂದ ಕರ್ತನ ಬರುಣದ ಸೂಚನೆಗಳು ನಾವು ನೋಡುವಂತರಾಗಿದೆ. 2ನೇ ವಿಷಯ, ನಾವು ಮಲಾಕ್ಯನ ಗ್ರಂಥದಲ್ಲಿ ಇವತ್ತಿನ ಒಂದು ಧ್ಯಾನದಲ್ಲಿ 2ನೇ ವಿಷಯ ಎಂಬುದಾಗಿ 5ನೇ ವಿಷಯ ಅಧ್ಯಾಯದಲ್ಲಿ 4ನೇ ಅಧ್ಯಾಯದ 5ನೇ ವಿಷಯ ಏನಂತಂದ್ರೆ, ಕರ್ತನ ಬರೋಣ ಅದು ಅನೇಕ ಸೂಚನೆಗಳಿಂದ ಅದು ಕೂಡಿರುವಂತದ್ದಾಗಿದೆ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದೆವು. ಅದರಿಂದ ಪ್ರಿಯರೇ, ಕರ್ತನ ಬರೋಣ ಅನೇಕ ಸೂಚನೆಗಳಿಂದ ನಮಗೆ ಕಾಣುವಂಥದ್ದಾಗಿದೆ. ಕರ್ತನು ತಾನೇ ಹೇಳಿದನು, ಇದೆಲ್ಲ ಆಗ್ತದೆ, ಆಗ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಅಥವಾ ಯುಗದ ಸಮಾಪ್ತಿ ಆಗ್ತದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು. 5ನೇ ವಚನ, ನಾನು ಬಂದು ದೇಶವನ್ನು ಶಾಪದಿಂದ, 5ನೇ ವಚನವಾದ ಮಲಾಕಿ 4:5 ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನ ಬರುವುದಕ್ಕೆ ಮುಂಚೆ ಪ್ರವಾದಿಯಾದ ಎಲೀಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು ಎಂಬುದಾಗಿ ಹೇಳುವಾಗ, ಅದರರ್ಥ ಅದು ಭಯಂಕರವಾದ ದಿನ ಬರಲಿಕ್ಕಿಂತ ಮುಂಚೆ ಪ್ರವಾದಿಯಾದ ಎಲೀಯನು ಬರುತ್ತಾನೆ ಎಂಬುದಾಗಿ ಹೇಳುವಾಗ, ಆ ಸಂಕಟ ಕಾಲದಲ್ಲಿ ಬರುವಂತ ಇಬ್ಬರು ಸಾಕ್ಷಿಗಳ ಕುರಿತಾಗಿ ಇಲ್ಲಿ ಒಬ್ಬರು ಎಲೀಯನ್ ಇರ್ಬೋದು, ಮತ್ತೊಬ್ಬ ಮೋಶೆ ಇರ್ಬೋದು ಎಂಬುದಾಗಿ ಹೇಳುತ್ತಾರೆ. ಓಕೆ, ಅವ್ರು ಬಂದಾಗ ಇಬ್ಬರು ಸಾಕ್ಷಿಗಳು ಸಂಕಟ ಕಾಲದಲ್ಲಿ ಅವ್ರು ಮಾಡುವಂಥ ಅದ್ಭುತಗಳು, ಅವ್ರು ಮಾಡ್ತಕ್ಕಂಥ ಪ್ರವಾದನೆಗಳೆಲ್ಲ ಅಲ್ಲಿ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯರೇ, ಒಂದು ಬರ್ಲಿಕ್ಕಿರ್ತಕ್ಕ ಮುಂದಾಗಿ ಏನಾದರೂ ಕಳಿಸುವಂಥ ಒಂದು ವಿಷಯ
ಅಂದ್ರೆ ಕರ್ತನು ಬರುವುದರ ಕೆಲವು ಸೂಚನೆಗಳು ಮುಂದಾಗಿರ್ತದೆ ಎಂಬುದನ್ನ ನಾವು ನೋಡ್ತಾ ಬಂದೇವೆ ಪ್ರಿಯರೇ. ನಂತರ ನಾವು 6ನೇದಾಗಿ ಹೋಗುವಂತರಾಗಿರೋಣ. 6ನೇ ವಚನ, ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನೆಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ನೋಡುವಾಗ ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ಏನ್ ತೋರಿಸ್ತಾ ಐತೆ ಇದು ಒಂದು ಸಮಾಧಾನವನ್ನ ಉಂಟು ಮಾಡುವಂತ ಒಂದು ಸ್ಥಿತಿಯಾಗಿದೆ. ಅಂದ್ರೆ ಒಬ್ಬರಿಗೊಬ್ಬರಿಗೆ ಸಮಾಧಾನ. ಈಗೇನಿಲ್ಲ, ಈಗ ಸಮಾಧಾನ ಇಲ್ಲ ಅಲ್ವೇ? ಮನೆಯಲ್ಲೂ ಕಿತ್ತಾಡುವಂಥದ್ದು, ಅಪ್ಪ ಮಕ್ಕಳಿಗೆ ಜಗಳ ಅಲ್ವೇ? ಈ ರೀತಿ ನಡೀತಾ ಇದೆ. ಇಲ್ಲೇನ್ ನೋಡ್ತಾ ಇದೆ ಎಂಬುದಾಗಿ ಹೇಳುವಾಗ ಒಂದು ಭೂಮಿಯ ಮೇಲೆ ಒಂದು ಸಮಾಧಾನವನ್ನು ಸ್ಥಾಪಿಸ್ತಾನೆ. ಆತನ ತಿರುಗಿ ಬರೋಣವು ಕೊನೆಯದಾಗಿ ಭೂಮಿಯ ಮೇಲೆ ಸಮಾಧಾನವನ್ನು ತಿರುಗಿ ಸ್ಥಾಪಿಸುತ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ಕರ್ತನಾದ ಯೇಸು ಕ್ರಿಸ್ತನು ಬಂದಾಗ ಭೂಮಿಯಲ್ಲಿ ಸಮಾಧಾನ ಸ್ಥಾಪನೆ ಆಗ್ತದೆ. ಇನ್ನು ಅಸಮಾಧಾನ ಇರಲಿಕ್ಕಿಲ್ಲ. ನಾನು ಕೆಲವು ವಚನಗಳು ನಿಮ್ಗೆ ಹೇಳ್ತೇನೆ, ಆ ವಚನಗಳನ್ನ ಓದೋಣ. ಆ ವಚನದಲ್ಲಿ ತುಂಬಾ ಚಂದವಾಗಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನಕ್ಕೆ ಬರೋಣ. ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ನಮ್ಗೆ ಅರ್ಥವಾಗ್ತದೆ. ಎಲ್ಲವೂ ಸಹ ಯೇಸು ಕ್ರಿಸ್ತನ್ ಬಂದ ಮೇಲೆ ಆಗ್ತಕ್ಕಂಥ ಒಂದು ವಿಷಯಗಳು. ಓಕೆ, 4ನೇ ವಚನದಲ್ಲಿ, ಆತನು ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಏನರ್ಥ? ಸಮಾಧಾನ. ಇಲ್ಲಿ ನೋಡೋ ಸಮಯದಲ್ಲಿ ತಮ್ಮ ಆಯುಧಗಳನ್ನ ಏನ್ ಮಾಡ್ತಾರಂತೆ? ಕುಲುಮೆಗೆ ಹಾಕಿ ಕತ್ತಿಗಳನ್ನ ಗುಳಗಳನ್ನಾಗಿ ಮಾಡಿಕೊಳ್ಳುತ್ತಾರೆ, ಬರ್ಜಿಗಳನ್ನ ಕುಡುಗೋಲುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಅಂದ್ರೆ ಯುದ್ಧಕ್ಕೆ ಬೇಕಾದ ಸಾಮಾನುಗಳು ಈಗ ವ್ಯವಸಾಯಕ್ಕೆ ಪರಿವರ್ತನೆ ಆಗ್ತವೆ. ಅರ್ಥ ಆಯ್ತಾ? ಬರ್ಜಿ ಮತ್ತು ಕತ್ತಿ ಯಾವ್ದಕ್ಕೆ ಉಪಯೋಗಿಸುವಂಥದ್ದು? ಯುದ್ಧ ಮಾಡ್ಲಿಕ್ಕೆ ಉಪಯೋಗಿಸುವಂಥದ್ದು. ಈಗ ಕುಡುಗೋಲು ಮಾಡಿಕೊಳ್ಳುತ್ತಾರಂತೆ. ಮತ್ತು ಅಲ್ಲಿ ನೋಡ್ತೇವೆ, ತಮ್ಮ ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿ ಮಾಡಿಕೊಳ್ಳುತ್ತಾರೆ, ಬರ್ಜಿಗಳನ್ನ ಕುಡುಗೋಲುಗಳನ್ನಾಗಿ ಮಾಡಿಕೊಳ್ಳುತ್ತೆ. ಅದರ ಅರ್ಥ ಏನೋ? ಇನ್ನು ಇದು ಯುದ್ಧಕ್ಕೆ ಬೇಕಿಲ್ಲ, ಈ ಆಯುಧಗಳು ವೇಸ್ಟ್ ಇಟ್ಕೊಂಡಿದ್ರೆ ಇದನ್ನೇನ್ ಮಾಡೋಣ? ವ್ಯವಸಾಯದ ವಸ್ತುಗಳ ಸಾಧನಗಳನ್ನಾಗಿ ಪರಿವರ್ತನೆ ಮಾಡೋಣ ಎಂಬುದಾಗಿ ಮಾಡಿಕೊಳ್ಳುತ್ತಾರೆ. ಯಾವಾಗಿದೆಲ್ಲ? ಈಗಂತೂ ಯಾರು ಅದನ್ನ ಮಾಡ್ತಾ ಇಲ್ಲ. ಈಗಂತೂ ಬಾಂಬ್ಗಳು ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ದೇಶದವ್ರು, ಗೊತ್ತುಂಟಾ? ನಮ್ಮೇಲೆ ಅಟ್ಯಾಕ್ ಮಾಡಿದ್ರೆ ಹಾಕ್ಲಿಕ್ಕೆ ರೆಡಿ ಎಲ್ಲ ದೇಶಗಳು. ನಮ್ಮ ದೇಶದಲ್ಲೂ ರೆಡಿ ಮಾಡ್ಕೊಂಡಿದ್ದೇವೆ. ಎಲ್ಲ ದೇಶಗಳು ತಮ್ಮ ವೆಪನ್ಗಳನ್ನ, ಬಾಂಬ್ ಏನೆಲ್ಲ ಬೇಕಿದೆ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಸಮಾಧಾನದ ವಾತಾವರಣ ಅಲ್ಲ. ಯಾವಾಗ ಬೇಕಂದ್ರೆ ಯುದ್ಧ ಮಾಡುವಂತ ವಾತಾವರಣ ಇದು. ಆದ್ರೆ ಪ್ರಿಯರೇ, ನಮ್ಮ ಕ್ರಿಸ್ತನು ಬಂದಾಗ, ಕರ್ತನು ಬಂದಾಗ ಸಮಾಧಾನವನ್ನು ಭೂಮಿಯಲ್ಲಿ ಸ್ಥಾಪನೆ ಮಾಡ್ತಾನೆ. ಅದನ್ನೇ ಹೇಳುವಂಥದ್ದು. ಏನಂತ ಹೇಳ್ತದೆ? ಎಲ್ಲ ಕುಡುಗೋಲು ಮಾಡ್ಕೋತಾರೆ, ಗುಳಗಳನ್ನಾಗಿ ಮಾಡ್ಕೊಳ್ತಾರೆ. ನಂತರ ಅಷ್ಟು ಮಾತ್ರವಲ್ಲ, ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು. ಒಂದು ಜನಾಂಗ ಮತ್ತೊಂದು ಜನಾಂಗಕ್ಕೆ ಕತ್ತಿ ಎತ್ತದು. ನೋ ವೈರತ್ವ, ಯಾರಿಗೂ ವೈರತ್ವ ಇರೋದಿಲ್ಲ. ನಂತರ ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಈಗೆಲ್ಲ ಟ್ರೈನಿಂಗು. ಹೆಂಗ್ ಬಾಂಬ್ ಹಾಕ್ಬೇಕು, ಹೆಂಗ್ ಗುಂಡಾರಿಸ್ಬೇಕು ಅಲ್ವೇ, ಎಲ್ಲ ಟ್ರೈನಿಂಗ್, ಯುದ್ಧಾಭ್ಯಾಸಗಳು ನಡೀತಾ ಇದೆ. ಆದ್ರೆ ನಮ್ಮ ಕರ್ತನು ಬಂದಾಗ ಯಾವುದೇ ಯುದ್ಧದ ಅಭ್ಯಾಸ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನೋ ಟ್ರೈನಿಂಗ್. ಅದರಿಂದ ಪ್ರಿಯರೇ, ಇದೊಂದು ರೀತಿ ಸಮಾಧಾನದ ರಾಜ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ ಮತ್ತೊಂದು ವಚನ ಓದಿಕೊಳ್ಳೋಣ. 9ನೇ 6ನೇ ವಚನ ಓದಿಕೊಳ್ಳೋಣ. 9ನೇ 6ನೇ ವಚನ. ಅಲ್ಲಿ ನೋಡಿ, ನಮ್ಮೆಲ್ಲರೂ ಗೊತ್ತಿರುವಂತ ಒಂದು ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗ ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವವನ ಹೆಸರು. ಅಲ್ಲಿ ಗಮನಿಸಿ, ಸಮಾಧಾನದ ಪ್ರಭು ಎಂಬುವವನ ಹೆಸರು. ಅವನ ಮುಖಾಂತರ ದಾವಿದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವಿದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಗಮನಿಸಿ, ದಾವಿದನ ರಾಜ್ಯ ಎಂಬುದಾಗಿ ಹೇಳೋ ಕ್ರಿಸ್ತನ ರಾಜ್ಯದ ಕುರಿತಾಗಿ ಹೇಳ್ತಾ ಇರೋದು. ದಾವಿದ ಆಲ್ರೆಡಿ ಸತ್ತು ಹೋಗಿದ್ದಾನೆ. ಯೆಶಾಯನ ಬರೆಯುವಾಗ ದಾವಿದ ಇಲ್ಲ. ಈಗ ದಾವಿದನ ಸಿಂಹಾಸನಕ್ಕೆ ಒಬ್ಬ ಬರ್ತಾ ಇದ್ದಾನೆ, ಅದು ಕರ್ತನಾದ ಯೇಸು ಕ್ರಿಸ್ತನು. ಅದಕ್ಕೇನೆ ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದಾಗಿ ಕೇಳಿಕೊಂಡ್ರಲ್ಲ. ಯಾಕೆ ಆ ಮಾತು ಹೇಳಿದ್ರು? ಅರಸು ಲೈನಲ್ಲಿ ಬರ್ತಾ ಇದ್ದಾನೆ, ಅರಸನಾಗಲಿಕ್ಕೆ ಬರ್ತಾ ಇದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. ಅದರಿಂದ ದಾವಿದನ ಕುಮಾರನೇ ಎಂಬುದಾಗಿ ಕರೆದರು. ಇಲ್ಲಿ ನೋಡುವಾಗ ಆ ಸಿಂಹಾಸನ ಆತನು ಕೂತುಕೊಳ್ಳುತ್ತಾನೆ. ಆತನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುತ್ತದೆ ಎಂಬುದಾಗಿ ನೋಡುತ್ತೇವೆ. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರ ಯೆಹೋವನ ಆಗ್ರಹವು ಇದನ್ನು
ನೆರವೇರಿಸುವುದೆಂಬುದಾಗಿ ನೋಡುವಂತರಾಗಿದೆ. ಅದರಿಂದ ಪ್ರಿಯರೇ, ಈ ವಾಕ್ಯ ನೋಡುವಾಗ ಸಮಾಧಾನವನ್ನು ಸ್ಥಾಪನೆ ಮಾಡಲಿಕ್ಕೆ ಆತನು ಬರುತ್ತಾನೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅದರಿಂದ ಭೂಲೋಕದಲ್ಲಿ ಕರ್ತನು ಸಮಾಧಾನ ಉಂಟು ಮಾಡಲಿಕ್ಕೆ ಬರುತ್ತೆ. ಮತ್ತೊಂದು ವಚನ ಏಷಾಯನ ಪ್ರವಾದನೆಗಂತಲೇ ಓದಿಕೊಳ್ಳೋಣ. 11ನೇ ಅಧ್ಯಾಯ, ಏಷಾಯ 11ನೇ ಅಧ್ಯಾಯ, ಅಲ್ಲಿ ನೋಡಿ 5ನೇ ವಚನದ ಓದ್ಕೊಳ್ಳೋಣ. ಧರ್ಮವೇ ಅವನಿಗೆ ನಡುಕಟ್ಟು, ಯೇಸು ಕ್ರಿಸ್ತನಿಗೆ ಪ್ರಾಮಾಣಿಕತೆಯೇ ಸೊಂಟಪಟ್ಟಿ, ತೋಳು ಕುರಿಯ ಸಂಗಡ ವಾಸಿಸುವುದು. ಇವತ್ತು ತೋಳದ ಹತ್ರ ಕುರಿ ಬಿಟ್ರೆ ಏನಾಗ್ತದೆ? ತೋಳ ಕುರಿ ಕಥೆನ ಮುಗಿಸ್ಬಿಡ್ತದೆ. ಅಂದ್ರೆ ಅರ್ಥ ಏನು? ಈಗ ಒಂದಕ್ಕೊಂದಕ್ಕೆ ವೈರತ್ವ ಇದೆ, ನಾನು ತಿನ್ಬೇಕಂತ ಅಲ್ವೇ? ತೋಳು ಕುರಿಯ ಸಂಗಡ ವಾಸಿಸುವುದು ಯಾವಾಗ? ಕ್ರಿಸ್ತನ ರಾಜ್ಯದಲ್ಲಿ. ಅಂದ್ರೆ ಅರ್ಥ ಏನಿದೆ? ತೋಳಕ್ಕೂ ಕುರಿಗೂ ಸಮಾಧಾನ ಇರ್ತದೆ, ಯಾವುದೇ ವೈರತ್ವ ಇರಲ್ಲ. ನಂತರ ಅಷ್ಟು ಮಾತ್ರವಲ್ಲ, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು. ಚಿರತೆ ಮೇಕೆ ಮರಿಯೊಂದಿಗೆ ಮಲಗ್ತದಂತ. ಮೇಕೆ ಮರಿ ಅಂದ್ರೆ ಗೊತ್ತಲ್ಲ, ಹಾಡು ಮರಿ ಮೇಕೆ, ಅದರೊಂದಿಗೆ ಚಿರತೆ ಮರಿ ಮಲಗ್ತದಂತೆ. ನಂತರ ಕರುವು ಪ್ರಾಯದ ಸಿಂಹವು ಪುಷ್ಟಪಶು ಒಟ್ಟಾಗಿರುವು. ಯಾವ್ದು? ಕರುವು ಪ್ರಾಯದ ಸಿಂಹವು ಪುಷ್ಟಪಶು ಒಟ್ಟಾಗಿರ್ತಾವಂತೆ. ಇವತ್ತು ಹಸು ಮತ್ತು ಪ್ರಾಯದ ಸಿಂಹ ಎರಡನ್ನೂ ಬಿಟ್ಟರೆ ಏನಾಗ್ತದೆ? ಸಿಂಹ ಹಸುನ್ ತಿಂದ್ಬಿಡ್ತದೆ ಅಲ್ವೇ? ಎಷ್ಟು ಚಂದವಾಗಿದೆ ನೋಡಿ. ಇವುಗಳನ್ನು ಚಿಕ್ಕ ಮಗು ನಡೆಸುವುದು. ಯಾವುದನ್ನ? ಸಿಂಹ, ಪಶು ಎಲ್ಲವನ್ನ ಚಿಕ್ಕ ಮಗು ನಡೆಸುತ್ತದಂತೆ. ಯಾವುದೇ ಪ್ರಾಣಿಗಳಲ್ಲೂ ವೈರತ್ವ ಇಲ್ಲ. ಪ್ರಾಣಿಗಳಲ್ಲಿ ಒಂದು ಸಮಾಧಾನ, ಮನುಷ್ಯರಲ್ಲಿ ಸಮಾಧಾನ. ನಂತರ ಹಸು ಕರಡಿಯ ಸಂಗಡ ಮೇಯುವುದು. ಹಸು ಕರಡಿ ಸಂಗಡ ಮೇಯ್ತದಂತೆ. ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ನೋ ನಾನ್ ವೆಜ್ ಆಯ್ತಲ್ವಾ? ಏನು? ಪ್ರಾಣಿಗಳಿಗೂ ನಾನ್ ವೆಜ್ ಇಲ್ಲ. ಏನುಂಟು? ಹುಲ್ಲು ತಿನ್ನುವಂಥದ್ದು. ದೇವರು ಫಸ್ಟ್ ಕೊಟ್ಟದ್ದು ಯಾವುದು? ವೆಜ್ಜು, ನಾನ್ ವೆಜ್ ಅಲ್ಲ. ನಾನ್ ವೆಜ್ ಪಾಪ ಆದ್ಮೇಲೆ ನಾನ್ ವೆಜ್ ಕೊಟ್ಟದು. ಅರ್ಥ ಆಯ್ತಾ? ಅದರಿಂದ ನಾನ್ ವೆಜ್ಗೋಸ್ಕರ ಯಾರು ಆತುರ ಪಡಬೇಡ್ರಿ. ಅತಿ ಮಾಂಸ ಭಕ್ಷಕರಲ್ಲಿ ಸೇರಬಾರ್ದು ಅಂತ ಬೈಬಲ್ ಬರೆಯಲ್ಪಟ್ಟಿದೆ. ಅರ್ಥ ಆಯ್ತಾ? ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು, ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರ್ತಾನೆ ಅಂತ ಬರೆಯಲ್ಪಟ್ಟಿದೆ. ಅದರಿಂದ ಫಸ್ಟ್ ಕೊಟ್ಟದ್ದು ಯಾವುದು? ವೆಜ್, ಸಸ್ಯಾಹಾರ ದೇವ್ರು ಕೊಟ್ಟದ್ದು. ನಾನ್ ವೆಜ್ ಕೊಟ್ಟರಿಲ್ಲ. ಯಾವಾಗ? ಜಲಪ್ರಳಯ ಆದ್ಮೇಲೆ ನಾನ್ ವೆಜ್ ಕೊಟ್ಟದು. ಸತ್ಯ ತಾನೆ? ಅರಿಂದ ನೋಡೋ ಸಮಯದಲ್ಲಿ ಆಗಿದ್ರೆ ಪ್ರಾಣಿಗಳಲ್ಲಿ ಏನು ತಿಂತದ್ದು? ಮೊದಲು ಪ್ರಾರಂಭದಲ್ಲಿ ದೇವ್ರು ಹೇಳಿದ್ನಲ್ಲ, ನಾನು ಪ್ರಾಣಿಗಳಿಗೆ ಹುಲ್ಲು ಸೊಪ್ಪು ಕೊಟ್ಟಿದ್ದೇನೆ ಅಂತ ಹೇಳಿಲ್ವಾ? ಹಾಗೆ ತಾನೇ ಹೇಳಿದ್ದು. ನಿಮಗೆ ಗೊತ್ತಿಲ್ಲ ಅನ್ನೋ ಕಾಣ್ತದೆ. ಗೊತ್ತಿದೆ ವಾಕ್ಯದಲ್ಲಿ. ಈ ಸಿಂಹಗಳು ಇವೆಲ್ಲ ಏನ್ ತಿಂತಿದ್ದು? ಫಸ್ಟು ಮನುಷ್ಯ ಸಮೇತ ವೆಜ್ಜೆ ತಿಂತಿದ್ದು. ಸತ್ಯ ಅಲ್ವಾ ನಾನು ಹೇಳೋದು? ಒಂದು ವೇಳೆ ಬೈಬಲಲ್ಲಿ ನೀವು ಆದಿಕಾಂಡ ಪುಸ್ತಕ ಓದುವಾಗ ನನಗೆ ಟೈಮ್ ಹೋಗ್ತಾ ಐತೆ, ಅಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ನಾನು ದೇವ್ರು ಹೇಳ್ತಾನೆ, ನಾನು ಇದಕ್ಕೆಲ್ಲ ಏನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಆ ಪ್ರಾಣಿಗಳಿಗೆ ದೇವರು ಹುಲ್ಲು ಸೊಪ್ಪನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ನಾವು 1ನೇ ಅಧ್ಯಾಯ ನೋಡಿ, 1ನೇ ಅಧ್ಯಾಯ 30ನೇ ವಚನ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರುವ ಪಕ್ಷಿಗಳು, ನೆಲದಲ್ಲಿ ಎರೆದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಏನು ಕೊಟ್ಟಿದ್ದು ದೇವರು ಫಸ್ಟು? ನೋಡಿ, ಅಲ್ಲಿ ಇನ್ನೊಂದು ಪ್ರಾಣಿ ತಿಂದ್ಕೊ ಬದುಕು ಅಂತ ಹೇಳಿರ್ಲಿಲ್ಲ, ಮಾಂಸಾಹಾರ ಇರಲಿಲ್ಲ. ಎಲ್ಲ ಅದಕ್ಕೂ ವೆಜ್ಜೆ, ನಮಗೂ ವೆಜ್ಜೆ ಇತ್ತು ಅಲ್ವೇ? ಈಗ ಅದೇ ರೀತಿಯಲ್ಲಿ ಎಲ್ಲ ವೆಜ್ಜಿಗೆ ಬರ್ತವೆ ತಿರುಗಿ. ಯಾವುದು? ಪ್ರಾಣಿಗಳು ಸಹ. ಅಲ್ಲಿ ನೋಡ್ತೇವೆ ಏನಂತೆ? ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಮೊಲೆ ಕೂಸು ನಾಗರ ಹುತ್ತದ ಮೇಲೆ ಆಡುವುದು. ಗಮನಿಸಿ ವಾಕ್ಯದಲ್ಲಿ, ಒಂದು ಮಗು, ಹುಟ್ಟಿದ ಮಗು ಏನ್ ಮಾಡ್ತಂತೆ? ನಾಗರದ ಹುತ್ತದಲ್ಲಿ ಆಟ ಆಡಕ್ಕೆ ಹೋಗ್ತದಂತೆ. ಯಾಕೆ? ಹಾವು ಏನು ಮಾಡ್ಲಿಕ್ಕಿಲ್ಲ ಆಗಂತ. ಈಗ ಆಗಲ್ಲ ಹಂಗೆ ತಲ್ವೇ. ನಂತರ ಮಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಎಷ್ಟು ಚಂದ ಪ್ರಿಯರೇ! ಯಾರು ಕೇಡು ಮಾಡೋದಿಲ್ಲ, ಯಾರು ಹಾಳು ಮಾಡೋದು. ಅಂದ್ರೆ ಅರ್ಥ ಏನು? ಒಂದು ಸಮಾಧಾನದ ಒಂದು ರಾಜ್ಯ. ಅದರಿಂದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಸಮಾಧಾನವನ್ನು ಸ್ಥಾಪನೆ ಮಾಡಲಿಕ್ಕೆ ಬರಲಿಕ್ಕಿದ್ದಾನೆ. ಆತನ ತಿರುಗಿ ಬರೋಣವು ಅಂತ್ಯದಲ್ಲಿ ಸಮಾಧಾನವನ್ನು ತಿರುಗಿ ಸ್ಥಾಪನೆ ಮಾಡಲಿಕ್ಕೆ ಬರುವಂತನಾಗಿದೆ. ಯೇಸು ಕ್ರಿಸ್ತನು ಸಮಾಧಾನದ ಪ್ರಭು. ಈಗೇನ್ ಮಾಡಿದಾನೆ ಯೇಸು ಕ್ರಿಸ್ತನು? ಸಮಾಧಾನ ಪ್ರಭುವಾಗಿ ಬಂದು ಏನ್ ಮಾಡಿದ? ನಾವು ಪಾಪಿಯಾದ ನನ್ನನ್ನ, ದೇವರಿಗೆ ವೈರಿಯಾಗಿದ್ದಂತ ನಮ್ಮನ್ನ ಪರಿಶುದ್ಧನಾದ ದೇವರೊಂದಿಗೆ ಶಿಲ್ಬೆ ಮರಣದ ಮುಖಾಂತರ ಸಮಾಧಾನ ಮಾಡಿದನು. ಆಯ್ತಲ್ವೇ? ನಂತರ ಯಹೂದ್ಯರಿಗೂ ಮತ್ತು ಅನ್ಯರಿಗೂ ಯಾವುದೇ ಒಡನಾಟ, ಒಕ್ಕುಬಳಕೆ ಇರಲಿಲ್ಲ ಅಲ್ವೇ?
ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಒಂದೇ ದೇಹದಂತೆ ಮಾಡಿದನು. ಮೊದಲನೇದಾಗಿ ಯಹೂದ್ಯರು ಕರ್ತನ ನಂಬಿದರು, ನಂತರ ಅನ್ಯ ಜನರು ಕರ್ತನ ನಂಬಿದರು. ಇವರೆಲ್ಲ ಒಟ್ಟಿಗೆ ಸೇರಿ ಸಭೆ ಆದರು. ಇವರಲ್ಲೊಂದು ಸಮಾಧಾನ ದೇವರುಂಟು ಮಾಡಿದನು. ನಂತರ ಇವರಿಬ್ಬರನ್ನು ಒಂದೇ ಒಂದು ನೂತನ ಪುರುಷನನ್ನಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಮಾಡಿದನು. ಈಗ ನಾವು ದೇವರೊಂದಿಗೆ ಸಮಾಧಾನವಾಗಿದ್ದೇವೆ ಪ್ರೇರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳೋರು ಎಂಬುದಾಗಿ ಮತ್ತಾಯನ ಸುವಾರ್ತೆ 5ನೇದಲ್ಲಿ ಓದ್ತೇವೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸ್ಕೊಂಡ್ರೆ ಅರ್ಥ ಸಮಾಧಾನ ಪಡಿಸೋ ಧನ್ಯರು ಎಂಬುದಾಗಿ ಹೇಳುವಾಗ ಅರ್ಥ ಏನು? ಸುವಾರ್ತೆ ಹೇಳೋದ್ರ ಮುಖಾಂತರ ಒಬ್ಬ ವ್ಯಕ್ತಿಯನ್ನ ದೇವರೊಂದಿಗೆ ಸಂಧಾನ ಮಾಡುವಂಥದ್ದು. ಅಂದ್ರೆ ಸುವಾರ್ತೆ ಸಾರಿ ಅವನ ದೇವರೊಂದಿಗೆ ವೈರತ್ವವನ್ನು ತೆಗೆದುಹಾಕಿ, ಅಥವಾ ಈ ಕರ್ತನಾಥ ಯೇಸು ಮೇಲೆ ನಂಬಿಕೆ ಇಡುವಾಗ ಆ ದೇವರಿಗೂ ಅವನಿಗೆ ಮೊದಲಿದ್ದ ವೈರತ್ವ ತೆಗೆದುಹಾಕಿ ಒಂದು ಸಮಾಧಾನ ಆಗುತ್ತಾನೆ. ರಕ್ಷಿಸಲ್ಪಡುವಂಥದ್ದೇ ದೇವರೊಂದಿಗೆ ಸಮಾಧಾನ ಆಗುವಂಥದ್ದು ಪ್ರಿಯರೇ. ಈ ಕೆಲಸವನ್ನು ನಾವು ಮಾಡಬೇಕು. ಹೇಗೆ? ಸುವಾರ್ತೆ, ಸಮಾಧಾನದ ವಾರ್ತೆ ಸಾರೋದರ ಮುಖಾಂತರವಾಗಿ. ಅವರು ದೇವರ ಮಕ್ಕಳು, ಆಯ್ತಾ? ಅದರಿಂದ ಪರಸ್ಪರ ಸಮಾಧಾನಕ್ಕೂ ಭಕ್ತಿ ವೃದ್ಧಿಗೂ ಅನುಕೂಲವಾದವುಗಳನ್ನ ಸಾಧಿಸಿಕೊಳ್ಳಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆ ಪರಸ್ಪರ ಭಕ್ತಿ ವೃದ್ಧಿಗೂ ಸಮಾಧಾನಕ್ಕೂ ಅನುಕೂಲವಾದವುಗಳನ್ನ ನಾವು ಸಾಧಿಸಿಕೊಡುವಂತರಾಗಿರೋಣ ಪ್ರಿಯರೇ. ಕರ್ತನು ಈ ಭೂಲೋಕಕ್ಕೆ ತಿರುಗಿ ಬರುವಂಥದ್ದು ಸಮಾಧಾನವನ್ನು ತಿರುಗಿ ಸ್ಥಾಪನೆ ಮಾಡಲಿಕ್ಕಾಗಿಯೇ ಆಗಿದೆ ಎಂಬುದಾಗಿ ನಾವು ಕಲಿತಾ ಬಂದೆವು. ಅದರಿಂದ ಈ ಭೂಲೋಕದಲ್ಲಿ ಸಮಾಧಾನ ಉಂಟು ಮಾಡ್ತಾನೆ. ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೆ ತಿರುಗಿಸ್ತಾನೆ ಎಂಬುದಾಗಿ ಹೇಳೋದು ಅರ್ಥ ಏನಂತಂದ್ರೆ, ಒಂದು ಸಮಾಧಾನದ ವಾತಾವರಣ ಉಂಟಾಗ್ತದೆ. ಯಾವುದೇ ಯುದ್ಧಗಳಿರುವುದಿಲ್ಲ, ಯುದ್ಧಾಭ್ಯಾಸಗಳಿರುವುದಿಲ್ಲ. ಪ್ರಾಣಿಗಳಲ್ಲಿ ಹೊಂದಾಣಿಕೆ, ಅಂದರೆ ಕಾಡು ಪ್ರಾಣಿಗಳು, ನಾಡು ಪ್ರಾಣಿಗಳೆಲ್ಲ ಒಟ್ಟಿಗಿರ್ತವೆ, ಎಲ್ಲ ಸಸ್ಯಾಹಾರಿಗಳಾಗ್ತವೆ. ಮನುಷ್ಯರಲ್ಲೂ ಸಹ ಯಾವ ಯುದ್ಧಗಳಿರೋದಿಲ್ಲ. ಆಯುಧಗಳೆಲ್ಲ ಕುಲುಮೆಗೆ ಹಾಕ್ಬಿಡ್ತಾರೆ, ಕುಲುಮೆಗೆ ಹಾಕಿ ವ್ಯವಸಾಯದ ಸಾಧನಗಳನ್ನಾಗಿ ಮಾಡಿಕೊಡುತ್ತಾರೆ. ಇದು ಸಮಾಧಾನ ಸ್ಥಾಪನೆ ಆಗಲಿಕ್ಕೆ ಸ್ಥಾಪನೆ ಮಾಡ್ಲಿಕ್ಕೆ ಕರ್ತನು ಬರುತ್ತಾನೆ ಪ್ರೇರೆ. ಅದರಿಂದ ಇವತ್ತು ನಾವು ಕೆಲವು 6 ವಿಷಯಗಳನ್ನ ನಾವು ಕಲಿತಾ ಬಂದ್ವಿ. ಈ ಅಧ್ಯಾಯದಲ್ಲಿ ಇವತ್ತು 3 ವಿಷಯ ಕಲಿತ್ವಿ. ಅದರಲ್ಲಿ ನಾನು ಈಗ ಮತ್ತೊಂದು ಸಾರಿ ಈ 4ನೇ ಅಧ್ಯಾಯದ ಮುಖ್ಯ ವಿಷಯಗಳನ್ನು ಮಾತ್ರ ನಿಮಗೆ ಹೇಳುತ್ತೇನೆ. 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಏನೆಂದರೆ, ಅಂತಿಮ ಪುನರುಜ್ಜೀವನ ಮತ್ತು ನ್ಯಾಯ ತೀರ್ಪಿಗಾಗಿ ಕರ್ತನ ತಿರುಗಿ ಬರೋಣ. ಅಂದ್ರೆ ಕರ್ತನು ತಿರುಗಿ ಬರುತ್ತಾನೆ ಎಂಬ ಪ್ರಸ್ತಾಪ 4ನೇ ಅಧ್ಯಾಯದಲ್ಲಿ ನೋಡುವಂತರಾಗಿದೆ. ಅದರಲ್ಲಿ ಆತನ ತಿರುಗಿ ಬರೋಣವು ಸಕಲ ದುಷ್ಟತ್ವವನ್ನು ಮುಗಿಸಿ ಬಿಡುವುದಕ್ಕಾಗಿಯೇ ಎಂಬುದಾಗಿ ನೋಡ್ತಾ ಬಂದೆವು. ಸಕಲ ದುಷ್ಟರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ, ಅದಕ್ಕಾಗಿ ಬರುತ್ತಾನೆ. ಆತನ ತಿರುಗಿ ಬರೋಣವು ನೀತಿವಂತರನ್ನು ಬಿಡುಗಡೆಗೊಳಿಸುವುದಕ್ಕಾಗಿದೆ. ನೀತಿವಂತರನ್ನು ಸಂಪೂರ್ಣವಾದ ಬಿಡುಗಡೆ ನಡೆಸುತ್ತಾನೆ. ಶರೀರದಿಂದ ಬಿಡುಗಡೆ ಆಗ್ತದೆ, ಲೋಕದಿಂದ ಬಿಡುಗಡೆ ಆಗ್ತದೆ, ಸಂಪೂರ್ಣ ಮಾನಸಿಕ ಪ್ರತಿಯೊಂದು ನ್ಯೂನತೆಗಳಿಂದ ಬಿಡುಗಡೆ ಆಗಿ ನಾವು ಸಂಪೂರ್ಣತೆಗೆ ಕರ್ತನಾದ ಯೇಸು ಕ್ರಿಸ್ತನ ಆಗಿ ಇರಲಿಕ್ಕೆ ಹೋಗುತ್ತೇವೆ. ಸಂಪೂರ್ಣವಾದ ಬಿಡುಗಡೆ. ಆತನ ತಿರುಗಿ ಬರೋಣದಲ್ಲಿ ನೀತಿವಂತರು ಜಯಶಾಲಿಗಳಿಗೆ ಆತನೊಂದಿಗೆ ಆಳ್ವಿಕೆ ಮಾಡುತ್ತಾರೆ. ಕರ್ತನು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. ಆ ರಾಜ್ಯದಲ್ಲಿ ನೀತಿವಂತರು ಆಳ್ವಿಕೆಯನ್ನು ಪಡ್ಕೊಳ್ಳುತ್ತಾರೆ, ಆತನೊಂದಿಗೆ ಪಾಲುಗಾರರಾಗ್ತಾರೆ ಎಂಬುದಾಗಿ ನಾವು ಕಲಿತಾ ಬಂದೆವು. ನಂತರ ಆತನ ತಿರುಗಿ ಬರೋಣವು ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ನೆರವೇರಿಕೆಯಾಗಿದೆ. ಅಂದ್ರೆ ಆತನು ಬಂದು ನೆರವೇರಿಸ್ತಾನೆ. ಏನು ಪ್ರವಾದನೆ ಬರೆಯಲ್ಪಟ್ಟಿತೋ ಮತ್ತು ಏನು ಮೋಶೆ ಧರ್ಮಸ್ಥಳ ಬರೆಯಲ್ಪಟ್ಟಿತೋ ಅದೆಲ್ಲವನ್ನು ನೆರವೇರಿಸಲಿಕ್ಕಾಗಿ ಬರುವಂತವನಾಗಿದ್ದಾನೆ. ನಂತರ ಆತನ ತಿರುಗಿ ಬರೋಣವು ಸೂಚಕ ಕಾರ್ಯಗಳಿಂದ ದೃಢೀಕರಿಸಲ್ಪಟ್ಟಿದೆ. ಅನೇಕ ಸೂಚಕ ಕಾರ್ಯಗಳು ಹೇಳಲ್ಪಟ್ಟಿದೆ. ಆತನ ತಿರುಗಿ ಬರ್ತಾನೆ ಎಂಬುದಾಗಿ ಸೂಚಕ ಕಾರ್ಯಗಳು ನಮಗೆ ತೋರಿಸ್ತಾ ಇದೆ. ಸೂಚನೆಗಳು, ಸೂಚಕ ಕಾರ್ಯಗಳಲ್ಲ, ಸೂಚನೆಗಳು ಅಂದ್ರೆ ಸೈನ್ಸ್, ಅಂದ್ರೆ ಗುರುತುಗಳು ನಮಗೆ ಕಾಣ್ತಾ ಇದೆ. ಅಂದ್ರೆ ಮನುಷ್ಯರಲ್ಲಿ ಕ್ರೂರತ್ವ ಉಂಟಾಗಿರುವಂಥದ್ದು ಮತ್ತು ಪ್ರಕೃತಿಯಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಇದೆಲ್ಲವೂ ಸಹ ಏನು ತೋರಿಸ್ತಾ ಇದೆ? ಯೇಸು ಕ್ರಿಸ್ತನ ತಿರುಗಿ ಬರ್ತಾನೆ ಎಂಬುದಾಗಿ ತೋರಿಸುವಂಥದ್ದಾಗಿದೆ. ಆತನ ತಿರುಗಿ ಬರೋಣದ ಉದ್ದೇಶ ಏನಂದ್ರೆ, ಏನಕ್ಕಾಗಿ ಬರ್ಲಿಕ್ಕಿದ್ದಾನೆ? ಕೊನೆಯದಾಗಿ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಲಿಕ್ಕೆ ಬರುತ್ತಾನೆ. ಎಲ್ಲ ಸಮಾಧಾನಕ್ಕೂ ಅಂತ್ಯ ಮಾಡಲಿಕ್ಕೆ ಆತನು ಬರುತ್ತಾನೆ. ಯಾವುದೇ ವೈರತ್ವಗಳಿರೋದಿಲ್ಲ, ಪ್ರಾಣಿಗಳಲ್ಲಿ ವೈರತ್ವ ಇರೋದಿಲ್ಲ, ಮನುಷ್ಯರಲ್ಲಿ ವೈರತ್ವ ಇರೋದಿಲ್ಲ. ಸಮಾಧಾನವಾಗಿ ಎಲ್ಲರೂ ಇರುವಂತವರಾಗಿರ್ತಾರೆ. ಇದಕ್ಕಾಗಿ ಕರ್ತನು ಬರುವಂತವನಾಗಿದ್ದಾನೆ. ಓಕೆ, ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಈ ಕರ್ತನು ಹೀಗೆ ಬರಲಿಕ್ಕೆ ಸಿದ್ಧವಿರುವುದರಿಂದ ನಾವು ಒಬ್ರಿಗೊಬ್ರು ಈ ಲೋಕದಲ್ಲಿ ಕರ್ತನ ಬರೋಣವನ್ನು ಹಾರೈಸುತ್ತಾ ಒಬ್ರಿಗೊಬ್ರು ಸಮಾಧಾನವಾಗಿ ಬದುಕುವಂತರಾಗಿರೋ ಪ್ರಿಯರೇ, ಮತ್ತು ದೇವರ ವಾಕ್ಯದ ಸತ್ಯಗಳನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಜೀವಿಸಲಿಕ್ಕೆ ನಾವು ಹೋಗುವಂತರಾಗಿರೋಣ. ಯಾಕೆಂದರೆ ಕರ್ತನ ವಾಕ್ಯ ಅದು ನೆರವೇರುವಂಥದ್ದು ಆಗಿದೆ. ಒಂದು ಗುಡ್ಸಾದರೂ ಒಂದು ಸೊನ್ನೆ ಆದರೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹಾಗಿರುವಂತೆ ಕರ್ತನ ನಮ್ಮ ನಡೆಸಲಿ. ದೇವರ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ನಾನು ಮಲಾಕಿಯನ ಗ್ರಂಥದ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯದ ಕೆಲವು ಮುಖ್ಯ ವಿಷಯಗಳನ್ನ ರಿಪೀಟ್ ಮಾಡಬೇಕೆಂಬುದಾಗಿ ಅನ್ನಿಸ್ತು. ಆದರೆ ದೇವ್ರ ಚಿತ್ತವಾದ್ರೆ ನಾಳೆ ನಾನು ರಿಪೀಟ್ ಮಾಡ್ತೇನೆ. ರಿಪೀಟ್ ಮಾಡಿ ಮತ್ತೆ ಹೋಗ್ತೇನೆ ಬೇರೆ ವಿಷಯಕ್ಕೆ. ಯಾಕೆಂದರೆ ಈಗ ಸಮಯ ಆಗಿದೆ. ಮುಂದೆ ನಾನು ಒಂದು ಔಟ್ಲೈನ್ ಕೊಡ್ತೇನೆ, ಅದ್ರ ಬಗ್ಗೆ ನೀವೊಂದು ವೇಳೆ ಬರ್ಕೊಳ್ಬೋದು.
ಮುಂದೆ ನಿಮಗೆ ಒಂದು ವೇಳೆ ಅದು ಅನುಕೂಲ ಆಗ್ಬೋದು, ನಿಮ್ಮ ಜೀವಿತಕ್ಕೂ ಜೊತೆಯಲ್ಲಿ ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಅದು ಅನುಕೂಲ ಆಗ್ಬೋದು ಪ್ರೇರೆ. ಅದರಿಂದ ನಾಳೆ ದೇವ್ರ ಚಿತ್ತವಾದ್ರೆ ಅದರ ಔಟ್ಲೈನ್ ಅಂದರೆ 4 ಅಧ್ಯಾಯದ ಔಟ್ಲೈನ್ ಮಾತ್ರ ನಿಮಗೆ ಹೇಳ್ತೇನೆ. ಅದ್ರ ಮುಖಾಂತರ ನೀವು ಆ ಅಧ್ಯಯನ ಇನ್ನೂ ದೃಢ ಮಾಡ್ಕೊಳ್ಳಿಕ್ಕೆ, ಹೆಚ್ಚು ಕಲೀಲಿಕ್ಕೆ ಅನುಕೂಲ ಆಗ್ಬೋದು ಅಂತ ನನ್ನ ನಂಬಿಕೆ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಇಷ್ಟು ಹೊತ್ತು ಈ ಮಲಾಖಿಯನ ಪ್ರವಾದನೆ ಗ್ರಂಥದ ಸತ್ಯಗಳನ್ನು ಕಲಿಯುವಂತೆ ನೀವೆಲ್ಲರೂ ಆಸಕ್ತಿ ತೋರಿಸಿದ್ರಿ. ದೇವರಿಗೆ ಮಹಿಮುಂಟಾಗಲಿ. ಅದರ ಅನೇಕ ಸತ್ಯಗಳನ್ನು ಕಲಿತಿದ್ದೀರಿ ಅಂತ ನಾನು ನಂಬುತ್ತೇನೆ. ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.